ವೀಕ್ಷಕರೇ, ವಿಶ್ವಪಥ ಟಿವಿಗೆ ಸ್ವಾಗತ. ಇದು ಜನರ ಮಾಧ್ಯಮ. ಈ ದಿನದ ಒಂದು ವಿಶೇಷ ಚರ್ಚೆಗೆ ನಮ್ಮ ಜೊತೆ ಬಂದಿದ್ದಾರೆ ಹಾಸನದ ಖ್ಯಾತ ಹೋರಾಟಗಾರರು ಧರ್ಮೇಶ್ ಅವರು. ಸರ್, ನಿಮಗೆ ಸ್ವಾಗತ. ಜೊತೆಗೆ ಇನ್ನೊಬ್ಬರು ಅತಿಥಿ ಬಂದಿದ್ದಾರೆ, ಕೃಷ್ಣದಾಸ್ ಅವರು ದಲಿತ ಸಂಘರ್ಷ ಸಮಿತಿ ಒಳಗಡೆ ಬಹಳಷ್ಟು ಕೆಲಸ ಮಾಡಿರೋ ವ್ಯಕ್ತಿ. ಇವ್ರನ್ನೂ ಕೂಡ ನಾವು ನಮ್ಮ ಚರ್ಚೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ನಮಸ್ತೆ. ಈ ದಿನದ ಚರ್ಚೆಗೆ ಇನ್ನೂ ಕೆಲವರು ನಮ್ಮ ಜೊತೆ ಅತಿಥಿಗಳು ಬಂದಿದ್ದಾರೆ. ನಾನು ಅತಿಥಿಗಳಿಗೆ ನಿಮ್ಮ ಪರಿಚಯನ ನೀವೇ ಹೇಳ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ ಅತಿಥಿಗಳ ಪರಿಚಯ ಪುರುಷೋತ್ತಮ ಸರಿಂದ ಸ್ಟಾರ್ಟ್ ಆಗಲಿ. ನಾನು ಪುರುಷೋತ್ತಮ ಅಂತ, ನಾನು ವಿಶ್ವಪಥದ CEO ಆಗಿ ಕೆಲಸ ಮಾಡ್ತಾ ಇದ್ದೆ. ಸರ್, ನಿಮ್ಮದು? ಸಂಕೇಶಮೂರ್ತಿ ಅಂತ, ನಿವೃತ್ತ ಸರ್ಕಾರಿ ನೌಕರಿ. ಸರ್, ನಮಸ್ತೆ, ನನ್ನ ಹೆಸರು ಸ್ವಾಮಿ ಅಂತ, ನಾನು ನಿವೃತ್ತ ಶಿಕ್ಷಕನಾಗಿದ್ದೇನೆ. ಸರ್, ನಾವು ಹೇಮಂತ್ ಅಂತ, ವಿಶ್ವಪಥ ಡೈರೆಕ್ಟ್ರು. ಸರ್, ತಾವು? ನನ್ನ ಹೆಸರು ರುದ್ರಯ್ಯ ಅಂತ ಕೇಕೆ, ನಾನು ನಿವೃತ್ತ ಉಪನ್ಯಾಸಕ. ಎಲ್ಲರಿಗೂ ಈ ಚರ್ಚೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ದಿನದ ಚರ್ಚೆಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ವಿಶ್ವಪಥ ಟಿವಿ ಒಂದು ಅಭಿಯಾನ ಪ್ರಾರಂಭ ಮಾಡಿದೆ. ರಾಜ್ಯ ವ್ಯಾಪ್ತಿಯಲ್ಲಿ ಒಂದು ಚರ್ಚೆಯನ್ನು ನಡೆಸಬೇಕು ಅಂತ ಹೇಳಿ ಒಂದು ಚರ್ಚೆನ ವಿಶ್ವಪಥ ಟಿವಿ ಪ್ರಾರಂಭ ಮಾಡಿದೆ. ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಅವಧಿ ಮುಗಿದು 3.5 ವರ್ಷ ಮುಗಿದು ಹೋಗಿದೆ. 4ನೇ ವರ್ಷ ಈಗ ಚಾಲ್ತಿಯಲ್ಲಿ ನಡೀತಾ ಇದೆ. ಆದರೆ ಆಳುವ ಪಕ್ಷಗಳು ಈ ಒಂದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ನಡೆಸೋದಕ್ಕೆ ಮುಂದಾಗ್ತಾ ಇಲ್ಲ. ಇದಕ್ಕೆ ಅವರು ಕೊಡುವಂಥ ಕಾರಣಗಳು, ಕ್ಷೇತ್ರ ವಿಂಗಡಣೆ ಆಗಿಲ್ಲ, ಮೀಸಲಾತಿಯಲ್ಲೂ ಕೂಡ ನಾವು ವಿಂಗಡಣೆ ಮಾಡಿಲ್ಲ, ನಿಗದಿ ಮಾಡಿಲ್ಲ ಯಾವ್ಯಾವ ಸ್ಥಳಗಳು ಮೀಸಲಾತಿ ಆಗಬೇಕು ಅಂತ ಹೇಳಿ ಈ ಕಾರಣಗಳನ್ನು ಕೊಡ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಹೈಕೋರ್ಟ್ನಲ್ಲೂ ಕೂಡ ಒಂದು ಅರ್ಜಿಯನ್ನು ಹಾಕಿದ್ರು. ಅದು ಕೂಡ ವಿಚಾರಣೆ ನಡೀತಾ ಇದೆ. ಚುನಾವಣೆ ಆಯೋಗ ಒಂದು ಹೆಜ್ಜೆ ಮುಂದೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಕೂಡ ಹಾಕಿದೆ. ಆದರೂ ಕೂಡ ಈ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಚುನಾವಣೆ ನಡೆಸೋದಕ್ಕೆ ಮುಂದಾಗ್ತಾ ಇಲ್ಲ. ಅದೇ ನಾನು ಮೊದಲು ಹೇಳಿದ ಹಾಗೆ ಕ್ಷೇತ್ರ ವಿಂಗಡಣೆ, ಮೀಸಲಾತಿ ನಿಗದಿ ಇವು ಕಾರಣ ಹೇಳ್ತಾ ಇದ್ದಾವೆ. ಮೊದಲಿಗೆ ನಾನು ಧರ್ಮೇಶ್ವರ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕೆ ಸರ್ಕಾರ ಚುನಾವಣೆ ನಡೆಸೋದಕ್ಕೆ ಮುಂದಾಗ್ತಾ ಇಲ್ಲ? ಇದು ನಿಮ್ಮ ಅಭಿಪ್ರಾಯ? ಚುನಾವಣೆ ನಡೆಸಿ ಅಧಿಕಾರ ವಿಕೇಂದ್ರೀಕರಣ ಆಗೋದವ್ರಿಗೆ ಬೇಕಿಲ್ಲ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ರೆ ಅಂತಂದರೆ, ಇವತ್ತು ನೀವು ಇಡೀ ಜಾಗತಿಕ ವಿದ್ಯಮಾನ ತಗೊಂಡ್ರೆ, ಜಗತ್ತಿನಲ್ಲಿ ವರ್ಲ್ಡ್ ಡೆಮಾಕ್ರಸಿ ಇಂಡೆಕ್ಸ್ ಅಂತ ಒಂದಿದೆ. ಎಲ್ಲದಕ್ಕೂ ಇಂಡೆಕ್ಸ್ ಮಾಡ್ತಾರೆ. ವರ್ಲ್ಡ್ ಹಂಗರ್ ಇಂಡೆಕ್ಸು, ಡೆಮಾಕ್ರಸಿ ಇಂಡೆಕ್ಸು ಮತ್ತು ಪವರ್ಟಿ ಇಂಡೆಕ್ಸ್ ಅಂತ. ಇವತ್ತು ವರ್ಲ್ಡ್ ಡೆಮಾಕ್ರಸಿ ಇಂಡೆಕ್ಸ್ನಲ್ಲಿ ಭಾರತ 85ನೇ ಸ್ಥಾನ ಇದೆ. ಒಟ್ಟು 176 ದೇಶಗಳ ಪೈಕಿ 85ನೇ ಸ್ಥಾನ ಇದೆ. ಅಂದರೆ ಅಷ್ಟು ಕೆಳಮಟ್ಟಕ್ಕೆ ಇಳಿದಿದೆ. ನಮ್ಮದು ಪಾರ್ಲಿಮೆಂಟರಿ ಡೆಮಾಕ್ರಸಿ ಸಿಸ್ಟಮ್ನ ಒಳಗೊಂಡಿರ್ತಕ್ಕಂಥ ಒಂದು ನಮ್ಮದು ದೇಶ. ನೀವು ಎಷ್ಟು ಮಟ್ಟಿಗೆ ಅಂದರೆ, ನಮಗಿನ್ನ ಕೆಳ ಹಂತದ ದೇಶಗಳ ಕೂಡ ಈ ಡೆಮಾಕ್ರಸಿ ಇಂಡೆಕ್ಸಲ್ಲಿ ಮೇಲ್ಗಡೆ ಇದ್ದಾವೆ. ನಾವು ಡೆಮಾಕ್ರಸಿಯ ತಾಯಿ ಅಂತ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ. ಅದಷ್ಟೆಲ್ಲ ಇದ್ದರೂ ಕೂಡ, ಓಲ್ಡೆಸ್ಟ್ ಡೆಮಾಕ್ರಸಿ ಅಂತ ಹೇಳ್ಕೊಂಡ್ರೂ ಕೂಡ, ಈ ಡೆಮಾಕ್ರಸಿ ಇಂಡೆಕ್ಸಲ್ಲಿ 85ನೇ ಸ್ಥಾನ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಡೆಮಾಕ್ರಸಿ ಹಾಳಾಗಿದೆ ಅನ್ನೋದು ನಾವು ಗಮನಿಸ್ಬೇಕಾಗುತ್ತೆ. ಸೊ ಈ ವಿಷಯನೂ ಅದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ಕಾರಣಕ್ಕೆ ನಾನು ಪ್ರಸ್ತಾಪ ಮಾಡಿದೆ. ಕಾರಣ ಏನಂದರೆ, ಆಳುವ ಸರ್ಕಾರಗಳು, ಅದು ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಒಂದು ಕೇಂದ್ರ ಸರ್ಕಾರ ಇರಲಿ, ಅವರಿರ್ತಕ್ಕಂಥ ಅಧಿಕಾರವನ್ನು ಜನರಿಗೆ ಕೊಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಇವತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಚುನಾವಣೆ ವಿಚಾರ ಕೊಡ್ತಿರೋದೇನು, ಡಿಲಿಮಿಟೇಷನ್ ಆಗಿಲ್ಲ, ಮೀಸಲಾತಿಯನ್ನು ಅವರು ಇನ್ನೂ ವಿಂಗಡಣೆ ಮಾಡಿಲ್ಲ ಅಂತ. ಸೊ ಲಿಮಿಟೇಷನ್ ಮಾಡೋಕ್ಕೆ ಏನು ಮಾಡಬೇಕು? ಇವತ್ತು ಡಿಲಿಮಿಟೇಷನ್ ಎಲ್ಲ ಮುಖ್ಯವಾಗಿ ಒಂದು ವಿಷಯ, ಜನಗಣತಿನೇ ಆಗಲಿಲ್ಲ. ಗಣತಿ ಆಗದ್ರೆ ಡಿಲಿಮಿಟೇಷನ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಮೀಸಲಾತಿಯನ್ನು ವಿಂಗಡಣೆ ಮಾಡಲಿಕ್ಕೆ ಜಾತಿ ಗಣತಿ ಮಾಡಲೇಬೇಕಾಗುತ್ತೆ. ಯಾವ ಜಾತಿಯರು ಯಶಸ್ವಿದ್ದಾರೆ ಅನ್ನೋದು ಇನ್ನೂ ಕೂಡ ನಮ್ಮ ಸರ್ಕಾರಕ್ಕೆ ಮಾಹಿತಿನೇ ಇಲ್ಲ. ಇನ್ನೂ ನಮ್ಮ ಕರ್ನಾಟಕದಾಗಿರ್ತಕ್ಕಂಥ ಜಾತಿ ಸಮೀಕ್ಷೆಯನ್ನೇ ಬಿಡುಗಡೆ ಮಾಡೋಕ್ಕೆ ತಯಾರಿಲ್ಲ. ಸೊ ಅಷ್ಟರ ಮಟ್ಟಿಗೆ ಇಡೀ ಅಧಿಕಾರವನ್ನು ಮೇಲ್ಜಾತಿಯವರು, ಮೇಲ್ವರ್ಗದವರು ತಮ್ಮ ಹಿಡಿತ ಇಟ್ಕೊಂಡಿದ್ದಾರೆ. ಮತ್ತು MLA MP ಗಳು ಇವತ್ತು ಕಾಂಗ್ರೆಸ್ ಸರ್ಕಾರನ ದೂರ್ತಾರೆ. ಹಿಂದೆ BJP ಸರ್ಕಾರ ಇತ್ತು, JDS ಸರ್ಕಾರ ಇತ್ತು, ಅವ್ರುಗಳು ಮಾಡಿದ್ದು ಕೂಡ ಅದನ್ನೇ. ಅಂದರೆ MLAಗಳು ನೇರವಾಗಿ MLA MP ಗಳು ತಮ್ಮ ಅಧಿಕಾರವನ್ನು ಕೈಲಿಡ್ಕೋಬೇಕು. ಅದನ್ನ ಕೆಳ ಹಂತದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇರ್ತಕ್ಕಂಥ ಅಧಿಕಾರವನ್ನು ತಮ್ಮ ಕೈ ಹಿಡ್ಕೋಬೇಕು, ಅವರೂ ಕೆಲಸ ಮಾಡಬೇಕು. ಸೊ ಏನಾಗ್ತದೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಸ್ಥಳೀಯ ಆಡಳಿತ ಅನ್ನೋದೊಂದಿದೆ. ಆ ಸ್ಥಳೀಯ ಆಡಳಿತಕ್ಕೆ ಆದ್ಯತೆ ಕೊಡದೇ ಇದ್ದಾಗ ಡೆಮಾಕ್ರಸಿ ಸತ್ತೋಗುತ್ತೆ. ಸೊ ಭಾರತದಾಗಿರೋ ಸಮಸ್ಯೆ ಅದೇ, ಪ್ರಜಾಪ್ರಭುತ್ವಕ್ಕೆ ಬಹಳಷ್ಟು ಹಿನ್ನಡೆ ಆಗೋಗಿದೆ. ಕಾರಣ ಅಂದರೆ ಈ MLAಗಳು, MP ಗಳು ಮತ್ತು ಸರ್ಕಾರ, ಆಳುವ ಸರ್ಕಾರಗಳು ಅಥವಾ ಇವರು ವಿರೋಧ ಪಕ್ಷವೂ ಸೇರ್ಕೊಂಡಾಗೆ ಇಡೀ ಅಧಿಕಾರ ತನ್ನ ಕೈಲಿರಬೇಕು, ಎಲ್ಲ ತಾನೇ ನಿರ್ಮಾಣ ಮಾಡಬೇಕು. ಒಬ್ಬ MLA ಕೆಲಸ ಏನು, ವಿಧಾನಸಭೆಯಲ್ಲಿ ಶಾಸನ ಮಾಡಬೇಕು. ಇವತ್ತು MLAಗಳು ಅದು ಮಾಡ್ತಾಯಿಲ್ಲ.
ವಿಧಾನಸಭೆ ಶಾಸನ ಮಾಡೋದು ಬಿಟ್ಟು ಇವತ್ತು ಅವರ ಕ್ಷೇತ್ರಗಳಲ್ಲಿ ಎಲ್ಲ ಒಂದು ಕುಡಿಯೋ ನೀರಿನ ವಿಷಯಕ್ಕೂ ಅವ್ರು ಹೋಗುವಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಜನರಿಗೆ ಆಗಬೇಕಾದಂಥ ರಸ್ತೆ, ಕುಡಿಯೋ ನೀರು, ವಸತಿ ಪ್ರಶ್ನೆಗಳು, ಆರೋಗ್ಯದ ಪ್ರಶ್ನೆಗಳು ಇವೆಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಆಗಬೇಕಾಗಿತ್ತು. ಹಾಗಾಗಿ ನಿಜವಾಗಿ ಹೇಳ್ಬೇಕಂದ್ರೆ ಜನರಿಗೆ ದೊಡ್ಡ ದ್ರೋಹ ಎಸಲಾಗ್ತಾಯಿದೆ. ಎಂಥ ದ್ರೋಹ ಅಂದರೆ ಮಹಾದ್ರೋಹ ಇದು. ಸೊ ಜನರನ್ನು ಅಧಿಕಾರದಿಂದ ದೂರ ಇಟ್ಟು ಪಾರ್ಟಿಸಿಪೇಟ್ರಿ ಡೆಮಾಕ್ರಸಿ ನಮ್ಮದು. ಸೊ ಜನರ ಪಾರ್ಟಿಸಿಪೇಷನೇ ಇಲ್ಲ ಅಂತ ಅಂದರೆ ನೀವು ಹೆಂಗೆ ಡೆಮಾಕ್ರಸಿ ಜೀವಂತವಾಗಿ ತಿಳೋಕ್ಕಾಗುತ್ತೆ? ಸೊ ಹಂಗಾಗಿ ಇದು ಅವ್ರು ಏನೇ ಕಾರಣ ಕೊಟ್ಟರು ಕೂಡ ಇದು ಕಾರಣ ಸಮಂಜಸವಾಗಿರ್ತಕ್ಕಂಥ ಕಾರಣ ಅಲ್ಲ. ಮೂಲ ಕಾರಣ ಇರುವಂಥದ್ದು ಏನಂತಂದರೆ ಅಧಿಕಾರವನ್ನು ಕೆಳಗಡೆಗೆ ಕೊಡಲಿಕ್ಕೆ ಅವರು ತಯಾರಿಲ್ಲ ಅನ್ನೋದೇ ಮುಖ್ಯ ಕಾರಣ. ಸರ್ ಕೃಷ್ಣದಾಸ್ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಮೊಟ್ಟ ಮೊದಲಿಗೆ ನಾನು ಏನು ವಿಶ್ವಪಥ ಟಿ ವಿಯವರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತೆ ಚುನಾವಣೆಗೆ ಸಂಬಂಧಪಟ್ಟಂಗೆ ವಿಶೇಷ ಅಭಿಯಾನವನ್ನು ಏನು ಕೈಗೊಂಡಿದ್ದೀರಿ ಅದ್ರ ಬಗ್ಗೆ ಮೊಟ್ಟ ಮೊದಲಿಗೆ ನನಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ತಾವು ಪ್ರಶ್ನೆ ಕೇಳಿದ್ರಿ. ನಾನು ಈ ಮಹಾತ್ಮ ಗಾಂಧೀಜಿಯವ್ರದ್ದು ಒಂದು ಗ್ರಾಮ ಸ್ವರಾಜ್ಯ ಕಲ್ಪನೆ ಇದೆ. ಗ್ರಾಮ ರಾಜ್ಯಕ್ಕೆ ಅಂದರೆ ಇವತ್ತಿನ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಅಧಿಕಾರ ಇರಬೇಕು ಅನ್ನೋವಂಥದ್ದು. ಅದು ಚರ್ಚೆ ಬೇರೆ ವಿಷಯ. ಎಷ್ಟು ಅಧಿಕಾರ ಇದೆ ಅನ್ನೋದು ಚರ್ಚೆ ವಿಷಯ ಬೇರೆ ಇದೆ. ಆದರೆ ತಾವು ಹೇಳಿದ್ದು ಏನು 2021ಕ್ಕೇ ಈ ಲೋಕಲ್ ಎಲೆಕ್ಷನ್, ಅದರಲ್ಲೂ ZP ಎಲೆಕ್ಷನ್ಗಳು ನಿಂತೋಗಿದೆ. ಇಲ್ಲಿವರೆಗೂ ಕೂಡ ಚುನಾವಣೆಗಳನ್ನು ನಡೆಸೋಕ್ಕಾಗಿಲ್ಲ. ಉದಾಹರಣೆಗೆ ಈಗಿರ್ತಕ್ಕಂಥ ಸರ್ಕಾರದ ಬಗ್ಗೆನೇ ಮಾತಾಡೋದಾದರೆ, ನಾನೊಂದು ಪೇಪರ್ ಟೈಮ್ಸ್ ಆಫ್ ಇಂಡಿಯಾ ಓದ್ತಾ ಇದ್ದೆ. ಅದರಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಇಂಟರ್ನಲ್ ಸರ್ವೆ, ಕಾಂಗ್ರೆಸ್ನ ಇಂಟರ್ನಲ್ ಸರ್ವೆ ಸಮೀಕ್ಷೆ ಒಳಗಡೆ ಅವರಿಗೆ ZP ಮತ್ತು ತಾಲೂಕು ಪಂಚಾಯತಿ ಎಲೆಕ್ಷನ್ಗಳು ಫೇವರಬಲ್ ಆಗಿಲ್ಲ. ಈಗ ಎಲೆಕ್ಷನ್ ನಡೆದ್ರೆ ಆ್ಯಂಟಿ ಇನ್ಕಂಬೆನ್ಸಿ ಒಂದು ಕ್ರಿಯೇಟ್ ಆಗುತ್ತೆ, ಎಲ್ಲಿ ಸೋಲ್ತೀವಿ ಅನ್ನೋ ಭಯದಿಂದಾಗಿ ಅವರು ಚುನಾವಣೆಗಳ ನಡೆಸ್ತಾ ಇಲ್ಲ. ಅದಕ್ಕೋಸ್ಕರಲೇ ಹೈಕೋರ್ಟ್ನಲ್ಲೂ ಕೂಡ ಅವರು ಆಗಾಗ್ಗೆ ಇಲ್ಲ ಸಲ್ಲದ ನೆಪಗಳನ್ನ ಹೇಳಿ ಕೋರ್ಟನ್ನು ದಾರಿ ತಪ್ಪಿಸಿ ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಕೂಡ ನಡೀತಾ ಇರೋದು ಆ ಕಾರಣಕ್ಕೋಸ್ಕರ. ಸರ್, ಆ ಕಾರಣಕ್ಕೋಸ್ಕರ ನಾನು ಈಗೇನು ಗ್ರಾಮ ಪಂಚಾಯಿತಿಗಳ ಎಲೆಕ್ಷನ್ನು ಬೇಗ ಆಗಬೇಕು. ಆ ಬೇಗ ಆಗೋಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಬಿಡ್ತಾ ಇಲ್ಲ. ಅದು ಕಾಂಗ್ರೆಸ್ ಅಂತಲ್ಲ, JDS ಅಂತ ಅಲ್ಲ, BJP ಅಂತಲ್ಲ. BJP ಇದ್ದಾಗಲೂ ಅದೇ ಕೆಲಸ, ಅವರು ಕೂಡ ಇದೇ ಥರ ಮುಂದೂಡ್ಕೊಂಡು ಬಂದರು. JDS ಅವರು, ಸಮ್ಮಿಶ್ರ ಸರ್ಕಾರ ಅವರು ಮುಂದೂಡ್ಕೊಂಡು ಬಂದರು. ಈಗ ಕೂಡ ಅದೇ ಇದನ್ನು ಕಾಂಗ್ರೆಸ್ನವರು ಮುಂದುವರಿಸ್ತಾ ಇದ್ದಾರೆ. ಅಂದರೆ ಅವರು ನೀಟಾಗಿ ಅವರು ಫೇವರಬಲ್ ಆಗೋವರೆಗೂ ಏನೆಲ್ಲ ಕಾರಣಗಳು ಹೇಳಿ ಇದನ್ನು ಮುಂದೂಡೋದು. ಇದರಿಂದ ಏನಾಗ್ತಾ ಇದೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಯಾವುದೇ ಕೆಲಸಗಳು ಆಗದಲೇ ಜನರು ಭ್ರಮನಿರಸನಗೊಂಡಿದ್ದಾರೆ. ಸರ್ ಕೃಷ್ಣದಾಸ್ ಸರ್, ನಿಮಗೆ ಒಂದು ಪ್ರಶ್ನೆ. ಹೇಳಿ. ಏನಪ್ಪ ಅಂತ ಹೇಳಿದ್ರೆ, ಅಧಿಕಾರ ವಿಕೇಂದ್ರೀಕರಣದ ಸಂಪೂರ್ಣ ಲಾಭವನ್ನು ಪಡೆದಿದ್ದು ಮತ್ತು ಅಧಿಕಾರ ಸ್ವಲ್ಪ ಕಳ್ಕೊಂಡಿದ್ದು ಮೇಲ್ವರ್ಗ, ಅಧಿಕಾರ ಪಡೆದಿದ್ದು ಈಗ ಕೆಲವರ್ಗ, ಏನು ಕೆಲವರ್ಗ ಅಂತೀವಿ, ದಲಿತ ಸಮುದಾಯ ಎಲ್ಲೂ ಕೂಡ ಉಳ್ಳವರ ಕೈಲೇ ಇತ್ತು. ಮೀಸಲಾತಿ ಸಿಕ್ತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಒಳಗಡೆ. ಆವಾಗ ಯಾರೋ ಕೆಲವರು ಆಯ್ಕೆ ಆಗಿ ಬಂದರು, ಅವರು ಸಮುದಾಯನ ಕೆಲಸ ಮಾಡ್ತಾಯಿದ್ರು. ನಿಮ್ಮ ದೃಷ್ಟಿಕೋನದಲ್ಲಿ ಒಬ್ಬ ದಲಿತ ಮುಖಂಡರಾಗಿ ಇದರ ಪರಿಣಾಮ ದಲಿತ ಸಮುದಾಯದ ಮೇಲೆ ಎಷ್ಟು ಬಿದ್ದಿದೆ ಅಂತ? ಅಂದರೆ ಜಿಲ್ಲಾ ಪಂಚಾಯತಿಯಲ್ಲಿ ಆಯ್ಕೆ ಆಗ್ತಾರೆ ದಲಿತ ನಾಯಕರು. ಈಗ ಮೀಸಲಾತಿ ಇತ್ತು, ಈಗ 40 ಸೀಟ್ ಒಳಗಡೆ ಬಹಳಷ್ಟು ಮೀಸಲಾತಿ ಇತ್ತು. ಆ ಮೀಸಲಾತಿಯಿಂದ ಏಕೈಕ ವ್ಯಕ್ತಿಯೊಬ್ಬರು, ಮಹಿಳೆಯೊಬ್ಬರು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕ್ಯಾಬಿನೆಟ್ ದರ್ಜೆಯ ಲೆವೆಲಲ್ಲಿ ಕೆಲಸನೂ ಕೂಡ ಮಾಡೋದಕ್ಕೆ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯತಿ ಒಳಗಡೆ. ಈಗ ಅವಕಾಶಗಳಿಲ್ಲ. 3 ವರ್ಷ ಅದು3 ವರ್ಷ ಕಳೆದೋಗಿದೆ. ಯಾಕಂದ್ರೆ ಮೀಸಲಾತಿ ಒಳಗಡೆ ಯಾರೊಬ್ಬ ದಲಿತ ಮುಖಂಡನೇ ಒಂದು ಅಧಿಕಾರ ವಹಿಸ್ಕೊಂಡು ಆ ಮಟ್ಟದಲ್ಲಿ ಆ ಸಮುದಾಯದ ಪರ ಕೆಲಸ ಮಾಡ್ಬೋದಿತ್ತು. ಹಾಗಾಗಿ ನಿಮ್ಮ ದೃಷ್ಟಿಕೋನದಲ್ಲಿ ಎಷ್ಟು ನಷ್ಟ ಆಗಿದೆ, ಎಷ್ಟು ಹಿನ್ನಡೆ ಆಗಿದೆ ಈ ಸಮುದಾಯಕ್ಕೆ? ಒಳ್ಳೆಯ ಪ್ರಶ್ನೆ. ನಿಜವಾಗ್ಲೂ ಕೂಡ ಈ ವಿಚಾರದಲ್ಲಿ ತುಂಬನೇ ದಲಿತ ಸಮುದಾಯದ ಪರವಾಗಿಯೇ ನಾನು ಮಾತಾಡೋದೇ ಆದರೆ ಪರ್ಟಿಕ್ಯುಲರಾಗಿ ತುಂಬ ಹಿನ್ನಡೆ ಆಗಿದೆ. ಯಾಕೆ ಅಂತಂದರೆ, ನಾವು ಧ್ವನಿ ಇಲ್ಲದ ತಳ ಸಮುದಾಯದ ಬಗ್ಗೆ ನಾವು ಅಲ್ಲಿ ನಾವೆಲ್ಲ ವಿಕೇಂದ್ರೀಕರಣಗೊಳಿಸಿರೋದು ಆ ಕಾರಣಕ್ಕಾಗಿ. ಎಲ್ಲ ಕೆಳ ಹಂತದಿಂದ ಹಿಡಿದು ಧರ್ಮೇಶ್ವರ ಹೇಳ್ತಾಯಿದ್ರು, ಡೆಮಾಕ್ರಸಿ ಅನ್ನೋದು ಕೆಳ ಹಂತದಿಂದ ಬರಬೇಕು ಅನ್ನೋ ವಿಚಾರದಲ್ಲಿ. ಸೊ ಆ ಕಾರಣಕ್ಕೆ ಮೊದಲೇ ನಮಗೆ ಧ್ವನಿ ಇಲ್ಲ. ಮೊದಲು ಧ್ವನಿ ಮಾಡ್ತಿರ್ಲಿಲ್ಲ. ನಾವು ಅವಕಾಶ ಕೊಟ್ಟರು, ರಿಸರ್ವ್ ಮೀಸಲಾತಿ ಕೊಟ್ಟರು, ಆ ಮೂಲಕಲಾದರೂ ಧ್ವನಿ ಮಾಡೋಣ ಅಂತ ಅಂದರೆ ನಮಗೆ ಯಾವುದೇ ರೀತಿಯಾದಂಥ ಈ ಥರ ಚುನಾವಣೆಗಳನ್ನೇ ನಡೆಸ್ದಲೇ ಬೇಕಾಬಿಟ್ಟಿಯಾಗಿ ಉಡಾಫೆಯಿಂದ ಸರ್ಕಾರಗಳು ವರ್ತಿಸ್ತಾ ಇದ್ದರೆ ನಾವು ನಮ್ಮ ಹಕ್ಕುಗಳನ್ನ, ನಮ್ಮ ಏನು ಸೌಕರ್ಯಗಳನ್ನ ಹೆಂಗೆ ಪಡ್ಕೊಳ್ಳೋದು? ಇದರಿಂದ ದಲಿತ ಸಮುದಾಯಕ್ಕೆ ಭಾರೀ ನಷ್ಟ ಆಗಿದೆ.
ಏನು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಎಲ್ಲ ಪಕ್ಷಗಳು, ಯಾವುದೇ ಒಂದು ಪಕ್ಷ ಪರ್ಟಿಕ್ಯುಲರಾಗಿ ಏನೋ ಅವೆಲ್ಲ ಸ್ಲೋಗನ್ಗಳಷ್ಟೇ. ಸೊ ನಾನೇ ಹೇಳ್ತೀನಿ ಸರ್, ಉದಾಹರಣೆಗೆ ಈಗ ಏನು ಗ್ರಾಮ ಪಂಚಾಯತಿಗೆ ಏನು ನಾನು ಪೇಪರ್ಲ್ಲಿ ಓದ್ತಾ ಇದ್ದಾಗ ನೋಡಿದೆ, ಸುಮಾರು 2800 ಕೋಟಿ ರೂಪಾಯಿ ನಷ್ಟ ಆಗಿದೆ. ಏನು ತೆರಿಗೆ ಪಾಲು ಬರಬೇಕಾಗಿತ್ತೋ ಏನು ಗ್ರಾಮ ಪಂಚಾಯತಿಗಳಿಗೆ, ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತ್ಗಳಿಗೆ ಬರಬೇಕಾದಂಥ 2000 ಏನು ತೆರಿಗೆ ಪಾಲಿದೆಯಲ್ಲ, ವಿಳಂಬ ಆಗಿರೋ ಕಾರಣಕ್ಕೋಸ್ಕರ, ಈ ಎಲೆಕ್ಷನ್ ವಿಳಂಬ ಆಗಿರೋ ಕಾರಣಕ್ಕೋಸ್ಕರ 2800 ಕೋಟಿ ರೂಪಾಯಿ ಇಲ್ಲಿವರೆಗೂ ಯಾವುದೇ ಸ್ಥಳೀಯ ಸಂಸ್ಥೆಗಳಿಗೆ ಬಂದಿಲ್ಲ. ಹೌದು, ಈ ಸಾಲಿಂದು ಅಷ್ಟೇನೆ. ಈ ಸಾಲ ಫೆಬ್ರವರಿ ಒಳಗಡೆ ನಡೆಸಲೇ ಹೋದ್ರೆ ಹೌದು ಸರ್, ಈ ಬಾರಿಯ 2000 ಕೋಟಿ ಹಣವನ್ನು ಕೂಡ ಬರೋದು ಹೋಗೋದಿಲ್ಲ. ಒಟ್ಟಾರೆ ಹೆಚ್ಚು ಕಡಿಮೆ 12,000 ಕೋಟಿ ರೂಪಾಯಿ, 12,000 ಚಿಲ್ಲರೆ ಎಷ್ಟು ಕೋಟಿ ರೂಪಾಯಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಕೊಡಬೇಕಾದ್ದು. ಸುಮಾರು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮಗೆ 59,000 ಕೋಟಿ ನಮಗೆ ತೆರಿಗೆ ಪಾಲು ನಷ್ಟ ಆಗಿದೆ ಅಂತ ಹೇಳ್ತಾರೆ. 59,000 ಕೋಟಿ ತೆರಿಗೆ ನಷ್ಟ ಆಗುತ್ತೆ ಅಂತ ನೀವು ಹೇಳಬೇಕಾದ್ರೆ, ಇಲ್ಲಿ ನೀವು ಎಲೆಕ್ಷನ್ ಯಾಕೆ ನಡೆಸ್ತಾ ಇಲ್ಲ? ಯಾಕೆ ಬಂದಿಲ್ಲ ತೆರಿಗೆ ಪಾಲು? ಇಲ್ಲಿಗೆ ಬರಬೇಕಲ್ವಾ? ತೆರಿಗೆ ಪಾಲು ಇಲ್ಲಿಗೆ ಬರಬೇಕು ಅಂತಂದರೆ ಎಲೆಕ್ಷನ್ ನಡೆದ್ರೆ ಆ ತೆರಿಗೆ ಪಾಲು ಇಲ್ಲಿಗೆ ಬರ್ತಾಯಿತ್ತು. ಅದು ಅವ್ರು ಕೊಡದಿದ್ದೇ ಇರೋದು ಕೂಡ ಕೇಂದ್ರ ಸರ್ಕಾರ ತಾರತಮ್ಯ ನೀತಿ, ಅದನ್ನು ಕೂಡ ನಾವು ಖಂಡಿಸ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನೀವು ಎಲೆಕ್ಷನ್ ನಡೆಸಿದರೆ ಕನಿಷ್ಠ ನಮಗೆ ಒಂದು 4,000 ಕೋಟಿ ರೂಪಾಯಿ ಇಲ್ಲಿಗೆ ಬಂದಿರೋದು ಈಗ ಸ್ಥಳೀಯ ಸಂಸ್ಥೆಗಳಿಗೆ. ಇದಕ್ಕೆ ಯಾರು ಹೊಣೆಗಾರರು? ಹೌದು ಸರ್. ಈಗ ಧರ್ಮೇಶ್ವರ, ಈಗ ನೀವು ಜಿಲ್ಲೆಯಲ್ಲಿ ಬಹಳಷ್ಟು ಚಳವಳಿಗಳನ್ನು ನಡೆಸಿರೋದು, ಜನಗಳ ಸಮಸ್ಯೆಗಳನ್ನು ತುಂಬ ಹತ್ತಿರದಿಂದ ನೋಡಿರೋರು. ಈ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ನಡೆದೇ ಇರೋದ್ರಿಂದ ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಪರಿಣಾಮ ಬಿದ್ದಿದೆ ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾರೆ. ತುಂಬ ಕೆಟ್ಟ ಪರಿಣಾಮ ಈಗ ಬೀರಿದೆ. ಈಗ ನಾವು ನೋಡಬೇಕು, ಈಗ ಡೆಮಾಕ್ರಸಿ ಅಂದರೆ ಏನು? ವಿಕೇಂದ್ರೀಕರಣ ಅಂದರೆ ಬರೀ ಅಧಿಕಾರ ವಿಕೇಂದ್ರೀಕರಣ ಅಲ್ಲ, ಸಂಪನ್ಮೂಲ, ಜ್ಞಾನ ಎಲ್ಲದರ ವಿಕೇಂದ್ರೀಕರಣ ನಿಜವಾದ ಡೆಮಾಕ್ರಸಿ. ಇವತ್ತು ಏನಾಗ್ತಾ ಇದೆ, ಇವತ್ತು ಪ್ರತಿಯೊಂದಕ್ಕೂ ಕೂಡ ರಾಜ್ಯ ಸರ್ಕಾರವನ್ನು ನೋಡ್ತಕ್ಕಂಥ ಪರಿಸ್ಥಿತಿ ಕೆಳಗಿನ ಇದಕ್ಕೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ರಾಜ್ಯ ಸರ್ಕಾರಗಳಿಗೂ ಕೂಡ ಇವತ್ತು ಆರ್ಥಿಕ ಸ್ವಾತಂತ್ರ್ಯ ಇಲ್ಲ. ಅವರು ಕೇಂದ್ರ ಸರ್ಕಾರ ನೋಡ್ತಕ್ಕಂಥ ಅಲ್ಲಿ ಹಣಕಾಸು ಆಯೋಗಗಳು ತಾರತಮ್ಯ ಮಾಡೋದನ್ನ ನೋಡ್ತೀವಿ. ಇವತ್ತು ದಕ್ಷಿಣ ವರ್ಸಸ್ ಉತ್ತರ ಅನ್ನೋದೆಲ್ಲ ಶುರುವಾಗಿದೆ. ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಪಾಲನ ಕೇಂದ್ರ ಸರ್ಕಾರ ಕೊಡ್ತಲೇ ಇಲ್ಲ, ಅಷ್ಟರ ಮಟ್ಟಿಗೆ GST ಪಾಲುಗಳು ಏನೋ ಕೊಡ್ತಾ ಇಲ್ಲ. ಸೊ ಅದೇ ಸೇಮ್ ಇದು ಇಲ್ಲೂ ಕೂಡ ಆಗಿದೆ. ಇವತ್ತು ಕೆಳ ಹಂತಗಳ ಗ್ರಾಮೀಣ ಅಧಿಕಾರ ಮಾಡ್ತಾರೆ ಯಾರು ಜಿಲ್ಲಾ ಪಂಚಾಯಿತಿಯ CEO ಅಥವಾ DC. ಅಂದರೆ ಇದೊಂಥರ ಅಧಿಕಾರಿಶಾಹಿ ವಾತಾವರಣ. ನೀವು ಡೆಮಾಕ್ರಸಿ ಅಂತ ಹೆಂಗೆ ಹೇಳ್ತೀರಿ ಇದನ್ನ ನೀವು? ನಮ್ಮ ಭಾರತ ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳ್ತಾರೆ ಅಂತಾದರೆ, ಕೆಳ ಹಂತಕ್ಕೆ ನೀವು ಅಧಿಕಾರವನ್ನು ಕೊಡದು ಹೋದಾಗ ಎಷ್ಟು ಸಮಸ್ಯೆಗಳಾಗುತ್ತೆ. ಇವತ್ತು ಹಳ್ಳಿದಿರ್ತಕ್ಕಂಥ ಒಂದು ಶಾಲೆ ಬೇಕು ಅಂದರೆ ಅವರು MLA ಹೋಗ್ಬೇಕಾಗತ್ತೆ, ಇಲ್ಲ ಸರ್ಕಾರ ಹೋಗ್ಬೇಕಾಗತ್ತೆ. ಆಸ್ಪತ್ರೆ ಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕಾಗತ್ತೆ, ಅಥವಾ ಇನ್ನೇನೋ ಒಂದು ಶೌಚಾಲಯ ಕೆಲಸಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕಾಗತ್ತೆ, ವಸತಿಗೋಸ್ಕರ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಸೊ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ರಚನೆ ಮಾಡಿದಾಗ ನಮ್ಮದು 3 ಟೈರ್ ಸಿಸ್ಟಮ್ ಅಂತ ನಾವು ಮಾಡಿದ್ದು, 3 ಹಂತಗಳ ವ್ಯವಸ್ಥೆ. ಸೊ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ. ಸೊ ಗ್ರಾಮ ಪಂಚಾಯಿತಿ ಒಂದಿದೆ, ಅದು ಏನೋ ಮಾಡಿ ಅದು ನಡೆಸಿರೋದನ್ನ. ಈಗ ಈ 2 ಹಂತಗಳಲ್ಲಿ ಇವತ್ತು ಕೋಟಿಗಟ್ಟಲೆ, 100 ಕೋಟಿ ಅನುದಾನಗಳು ಬರ್ತಾ ಇಲ್ಲ. ಜಿಲ್ಲಾ ಪಂಚಾಯತಿ ಬಜೆಟ್ ಆಗ್ತಿತ್ತು, ತಾಲೂಕ್ ಪಂಚಾಯತಿ ಬಜೆಟ್ ಆಗ್ತಿತ್ತು, ಜಿಲ್ಲಾ ಪಂಚಾಯತ್ ಮೆಂಬರ್ಗಳು. ಆಮೇಲೆ MLAನೇ ಸರ್ವಸ್ವ ಅಲ್ಲ, MP ಸರ್ವಸ್ವ ಅಲ್ಲ. ಈಗ ನೀವು ಹಾಸನ ತಗೊಳ್ರಿ, ಇವತ್ತು ಲೀಡರ್ಗಳನ್ನು ಯಾರಿದ್ದಾರೆ? ಇಲ್ಲ MLA ಇರಬೇಕು, ಒಬ್ಬ MP ಇರಬೇಕು, ಅಷ್ಟೇ. ಆಯಿತು, ಜಿಲ್ಲಾ ಪಂಚಾಯತ್ಲಿದ್ದರೆ ಏನಾದರೂ ಹಂಗಾದ್ರೆ, ಅಥವಾ ಅಲ್ಲಿ ಯಾರೋ ಕೇಡ್ರುಗಳಿದ್ರು ಅವರೇನಾದರೂ, ಅದು ಯಾವುದೇ ಪಾರ್ಟಿ ಆಗಿರಲಿ, ಆಮೇಲೆ ಸರ್ಕಾರ ಏನೇ ಇರಲಿ, ಅದು ಅದರ ಡಿಮ್ಯಾಂಡ್ಸ್ ಇದ್ದೇ ಇರುತ್ತೆ. ಆದರೆ ಡೆಮಾಕ್ರಸಿ ಅಂದರೆ ಕೆಳ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ನಾಯಕರು ಇರಬೇಕಾಗತ್ತೆ. ಅವ್ರು ಏನೋ ಅಹವಾಲನ್ನ ತಗೊಂಡು ಹೋಗ್ಬೇಕಾಗತ್ತೆ. ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ತಿದ್ರು, ತಾಲೂಕ್ ಪಂಚಾಯತ್ ಮೆಂಬರ್ ಇರ್ತಿದ್ರು, ಅಲ್ಲಿ ಮಹಿಳೆಯರಿಗೆ ಅವಕಾಶ ಆಗ್ತಿತ್ತು. ಇವತ್ತು MLAಗೆ ಮಹಿಳೆಯರಿಗೆ ಅವಕಾಶ ಆಗಲ್ಲ, ದಲಿತರಿಗೆ ಅವಕಾಶ ಆಗಲ್ಲ, ಮೈನಾರಿಟಿ ಅವಕಾಶ ಆಗಲ್ಲ, ಈ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಅವಕಾಶ ಆಗಲ್ಲ, MP ಅವಕಾಶ ಆಗೋದಿಲ್ಲ. ಅವರು ಯಾಕೆ ಅವಕಾಶಗಳು ಕೊಡ್ತಾ ಇಲ್ಲ? ಎಲ್ಲೋ ಈ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮಾಡಿರೋದ್ರಿಂದ ಎಲ್ಲೋ ಒಂದು ಜಿಲ್ಲೆಯಲ್ಲಿ ಒಂದು SC MLA ಬರೋದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲವೇ ಇಲ್ಲ. ಅದು ಜಿಲ್ಲಾ ಪಂಚಾಯತ್ಗೆ ಹೋಗಿದರೆ ಮಹಿಳಾ ಜನಪ್ರತಿನಿಧಿ ಬರ್ತಾರೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ಬರ್ತಾರೆ, SC ST ಬರ್ತಾರೆ, ಮೈನಾರಿಟೀಸ್ ಬರ್ತಾರೆ. ಸೊ ಇದು ಒಂದು ಡೆಮಾಕ್ರಸಿನ ಜೀವಂತವಾಗಿರ್ತಕ್ಕಂಥ ಪ್ರಕ್ರಿಯೆ. ಇದು ಹಣ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕು, ರಾಜ್ಯ ಸರ್ಕಾರ ಜಿಲ್ಲೆಗೆ ಸಮಾನವಾಗಿ ಹಂಚಬೇಕು, ಜಿಲ್ಲೆಯಿಂದ ಎಲ್ಲ ಕಡೆಗೆ ವಿತರಣೆ ಆಗಬೇಕು. ಅಂದರೆ ಸಂಪತ್ತು, ಜ್ಞಾನ, ಅಧಿಕಾರ ಈ 3 ಕೂಡ ಸಮರ್ಪಕವಾಗಿ ವಿಕೇಂದ್ರೀಕರಣ ಆದ್ರೆ ಮಾತ್ರನೇ ಅದನ್ನು ಡೆಮಾಕ್ರಸಿ ಅಂತ ಕರೀತಾರೆ. ಸೊ ಇವತ್ತೇನಾಗ್ತಾ ಇದೆ, ಎಲ್ಲವೂ ನಡೀತಾ ಇರೋದು ನೋಡಿ, ಒಂದು ಸಣ್ಣ ಕೆಲಸ ಮಾಡಬೇಕು DC ಎದುರು ಹೋಗಬೇಕಾಗಿದೆ.
ನಮ್ಮನೆಗೆ ಕುಡಿಯೋ ನೀರು ಬರ್ತಾಯಿಲ್ಲ ಡಿ ಸಿ ಹತ್ರಕ್ಕೂ ಲೆಟರ್ ತಗೊಂಡು ನಿಂತ್ಕೋಬೇಕಾಗುತ್ತೆ. ಪಿ ಡಿ ಒ ಕೆಲಸ ಏನಾಗಾದರೆ ಅದು ಸಿ ವಿ ಹತ್ರಕ್ಕೆ ಹೋಗ್ಬೇಕಾಗುತ್ತೆ, ಇಲ್ಲ ಎಮ್ ಎಲ್ ಎ ಹತ್ರಕ್ಕೆ ಹೋಗ್ಬೇಕಾಗುತ್ತೆ. ಎಷ್ಟು ಎಮ್ ಎಲ್ ಎ ಮನೆ ಮುಂದೆ, ಎಂ ಪಿ ಮನೆ ಮುಂದೆ, ಡಿ ಸಿ ಕಚೇರಿ ಮುಂದೆ ಒಂದು ಸಣ್ಣ ಕೆಲಸ ಅಂದರೆ ಎಲ್ಲ ಕೆಲಸಗಳನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಮ್ ಎಲ್ ಎ ಎಂ ಪಿಗಳೇ ಮಾಡೋದಾದರೆ ಕೆಳ ಹಂತದ ಸರ್ಕಾರಗಳೇನಕ್ಕೆ, ಗ್ರಾಮ ಪಂಚಾಯತಿ ಆಡಳಿತ ಏನಕ್ಕೆ, ಜಿಲ್ಲಾ ಪಂಚಾಯತ್ ಆಡಳಿತ ಏನಕ್ಕೆ, ತಾಲೂಕು ಪಂಚಾಯತ್ ಇವತ್ತು ಇ ಒ ಎಷ್ಟು ಅಧಿಕಾರ ಇದೆ? ಒಬ್ಬ ಇ ಒ ಕೇಡ್ರ್ ಇದೆಯಲ್ಲ, ತಾಲೂಕಿನ ತಹಸೀಲ್ದಾರ್ ಕೇಡ್ರಿಗಿನ ದೊಡ್ಡ ಒಂದು ಗ್ರೇಡ್ ಅದು. ಅದು ಇವತ್ತು ಏನಾಗ್ತಿದೆ ಇಲ್ಲಿ? ಸೊ ಎಲ್ಲವೂ ಕೂಡ ಅಧಿಕಾರಶಾಹಿಯ ಮಯ ಆಗಿದೆ. ಅಧಿಕಾರಿಗಳು ಏನು ಬೇಕಾದ್ರೆ ಅಂತ ತೀರ್ಮಾನ ತಗೊಳ್ತಾರೆ, ಯಾವುದೇ ಫಂಡ್ಸ್ ಬರೋದಿಲ್ಲ, ಯಾವುದೇ ಗ್ರ್ಯಾಂಟ್ಸ್ ಇಲ್ಲ, ಏನೂ ಇಲ್ಲ. ಎಲ್ಲದಕ್ಕೂ ಎಮ್ ಎಲ್ ಎ ಕಾಯಬೇಕಾಗುತ್ತೆ. ಎಮ್ ಎಲ್ ಎ ಕಾಯಬೇಕು ಅಂದರೆ ಅದು ಸರ್ಕಾರ ಪರವಾಗಿರೋಂಥ ಮಾತ್ರ ಆಗಬೇಕಾಗುತ್ತೆ, ವಿರೋಧ ಪಕ್ಷಗಳ ಮೇಲೆ ಏನೂ ಸಿಗೋದೇ ಇಲ್ಲ. ಸೊ ಇದನ್ನ ಡೆಮೋಕ್ರಸಿ ಅಂತ ಹೇಳೋಕ್ಕಾಗುತ್ತಾ? ಸೊ ಇದರಿಂದಾಗಿ ಗ್ರಾಮಾಂತರ ಪ್ರದೇಶದ ಜನರಿಗೆ ಬಹಳ ಸಮಸ್ಯೆ ಆಗಿದೆ. ಅಭಿವೃದ್ಧಿಯಲ್ಲಿ ಯಾಕೆ ಹಿಂದೆ ಬೀಳ್ತಾ ಇದ್ದೀವಿ ಅನ್ನೋದು ಇದೇ ಕಾರಣಕ್ಕೆ. ನಾನು ಆಗಲೇ ಆರಂಭದಲ್ಲಿ ಹೇಳಿದೆ, ವರ್ಲ್ಡ್ ಡೆಮೋಕ್ರಸಿ ಇಂಡೆಕ್ಸ್ನಲ್ಲಿ 85ನೇ ಸ್ಥಾನದಲ್ಲಿ ನಾವು ಯಾಕಿದ್ದೀವಿ, ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಇವೆಲ್ಲವೂ ಕೂಡ ಕೌಂಟ್ ಆಗೇ ನಮ್ಮಲ್ಲಿ ಡೆಮೋಕ್ರಸಿಯನ್ನು ಅಳೀತಾರೆ. ಹಾಗಾಗಿ ಇದು ಬಹಳ ಸಮಸ್ಯೆ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಜನರಿಗೆ ದಿನನಿತ್ಯ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಅವರು ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ, ಅಲ್ಲಿ ಏನೇ ಮೂಲಭೂತ ಸೌಕರ್ಯಗಳು, ವಸತಿ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಅಂದರೆ ಬಹಳ ಗಂಭೀರವಾಗಿದೆ. ಅದೆಲ್ಲನೂ ಅಡ್ರೆಸ್ ಮಾಡಬೇಕಾಗಿರೋದು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಅಡ್ರೆಸ್ ಮಾಡಬೇಕಾಗಿತ್ತು, ಏನೂ ಆಗ್ತಾಯಿಲ್ಲ. ಹಾಗಾಗಿ ಸರ್ಕಾರ ಮತ್ತು ವಿರೋಧ ಪಕ್ಷಗಳು, ಆಡಳಿತದ ವಿರೋಧ ಪಕ್ಷಗಳು ನೇರವಾಗಿ ಜನರ ಮೇಲೆ ದ್ರೋಹ ಮಾಡ್ತಾರೆ. ಕೃಷ್ಣ ಸರ್, ಈಗ ಇವರು ಬಹಳಷ್ಟು ಹೇಳಿದ್ರು, ಅಧಿಕಾರಿ ವರ್ಗ ಕೆಲಸ ಮಾಡ್ತಾ ಇದೆ, ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಆಗ್ತಿಲ್ಲ ಅಂತ. ನೀವು ನೋಡ್ದಂಗೆ ಈಗ ಮೂಲಭೂತ ಸಮಸ್ಯೆಗಳು, ಕುಡಿಯೋ ನೀರಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಅಂಗನವಾಡಿಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಇವೆಲ್ಲೂ ಕೂಡ ವ್ಯಾಪ್ತಿಗಳು ಬರ್ತವೆ. ನಿಮ್ಮ ದೃಷ್ಟಿಕೋನದಲ್ಲಿ ಈ ಅಧಿಕಾರಿಗಳ ವರ್ಗ, ಜಿಲ್ಲಾ ಪಂಚಾಯತ್ ಏನು ಆಡಳಿತ ನಡೆಸ್ತದ ಅಧಿಕಾರಿಗಳು, ಅವರು ಈ ಕಾರ್ಯವೈಖರಿ ಸಮರ್ಪಕವಾಗಿ ಇಲ್ಲ ಅನ್ಸುತ್ತಾ, ಪರವಾಗಿಲ್ಲ ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ನಾನು ನಮ್ಮ ಧರ್ಮೇಶ್ ಅವರ ಹೇಳಿಕೆಯನ್ನು ನಾನು ಅನುಮೋದಿಸ್ತೀನಿ. ನಮ್ಮ ಯಾವಾಗಲೂ ಡೆಮೋಕ್ರಸಿ ಒಳಗಡೆ ಏನು ಆಯ್ಕೆಯಾದಂಥ, ಅದು ಗ್ರಾಮ ಮಟ್ಟದ್ದಾಗಿರ್ಬೋದು, ಜಿಲ್ಲಾ ಮಟ್ಟದ ಪಂಚಾಯಿತಿಗಳಾಗಿರ್ಬೋದು, ಅವರ ಅಭಿಪ್ರಾಯಗಳಿಗೆ ಬೆಲೆ ಇಲ್ಲದಲೆ ಅಧಿಕಾರಿಗಳು ಅಧಿಕಾರಶಾಹಿ ಏನು ವರ್ತನೆಯಿಂದ ವರ್ತಿಸಿದರೆ ಹೇಗೆ ಅವರು ವರ್ತಿಸ್ಬೋದು, ಅಧಿಕಾರಶಾಹಿ ಹೇಗೆ ವರ್ತಿಸ್ಬೋದು ಅನ್ನೋದನ್ನು ಭಾಳ ಡೀಟೇಲಾಗಿ ಹೇಳಿದ್ದಾರೆ ಸರ್. ಆ ಕಾರಣಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಈ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ನಡೀದೇ ಇರೋದ್ರಿಂದ ಅಧಿಕಾರಿಗಳ ಒಂದು ಅಧಿಕಾರ ಏನಿದೆ ಅದು ದಾಷ್ಟ್ಯ ದರ್ಬಾರ್ ಅವ್ರದ್ದೇ ದರ್ಬಾರಾಗಿ ಜನಸಾಮಾನ್ಯರು ಪರಿಪಾಡಲು ಪಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಸರ್. ಈಗ ಒಂದು ಕಡೆ ನೀವುಗಳೇ ಜನಪ್ರತಿನಿಧಿಗಳು ಭ್ರಷ್ಟರಾಗ್ಬಿಟ್ಟಿದ್ದಾರೆ, 40% ತಿನ್ಬಿಡ್ತಾರೆ ಅಂತ ನೀವು ಒಂದು ಕಡೆ ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀನಿ, ವಿರೋಧ ಮಾಡ್ತೀರಿ. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳು ಇಲ್ದಲ್ಲೇ ಅಧಿಕಾರಿಗಳು ಒಂದು ಉತ್ತಮವಾದ ಒಂದು ಅಧಿಕಾರನ ಕೊಡಬಹುದು ಅನ್ಸೋದಿಲ್ವಾ ಅಂತ? ಇಲ್ಲ, ಅಧಿಕಾರಿಗಳು ಕೊಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನೀವು ಡೆಮೋಕ್ರಸಿ ಅಂದರೆ ಏನು? ಡೆಮೋಕ್ರಸಿ ಈಗ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಅನ್ನೋದೇ ನಾವು ಮುಖ್ಯವಾಗಿ ಹೇಳೋದು. ಕಾರ್ಯಾಂಗದ ಕೆಲಸ ಕಾರ್ಯಾಂಗದ್ದೇ ಇರುತ್ತೆ, ರಾಜ್ಯಾಂಗದ ಅಂದರೆ ಅಥವಾ ಶಾಸಕಾಂಗದ ಕೆಲಸ ಶಾಸಕಾಂಗದ್ದಿರುತ್ತೆ, ಆಯಿತಾ? ನ್ಯಾಯಾಂಗದ ಕೆಲಸ ನ್ಯಾಯಾಂಗದ ಇರುತ್ತೆ. ಈಗ ಅಧಿಕಾರಿಗಳು ಅವರು ಒಬ್ಬರು ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾರೆ ಅಷ್ಟೇ. ಈಗ ಆಯಿತು, ನನ್ನ ಊರಿಗೆ ಏನು ಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡಬೇಕು ಹೊರತು ಇಲ್ಲಿ ಕೂತಿರುವಂಥ DC ಅವರು ಸಿ ಅವರು ಡಿಸೈಡ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿರಲ್ಲ. ಅವರು IAS ಅಧಿಕಾರಿಗಳು, IPS ಅಧಿಕಾರಿಗಳು ಅವ್ರು ಕೆಲಸ ಮಾಡ್ತಾರೆ. ನಾನು ನಡ್ತಿರೋದು ಅವರು ಜನಪರವಾಗಿ ಇರಲ್ಲ ಅಂತ ಅಲ್ಲ, ಅವ್ರು ಏನೇ ಜನಪರವಾಗಿದ್ದರೂ ಕೂಡ ಮತ್ತಿನ್ನು ಶಾಸಕ ಈಗ ನೋಡಿ, ಈಗ ಆಯಿತು, ನಮ್ಮ ಜಿಲ್ಲಾ ಪಂಚಾಯತಿ CEO ಅವರು ಒಳ್ಳೆಯದು ಕೆಲಸ ಮಾಡಬೇಕು ಅಂತ ಆಸೆ ಇದ್ದರೂ ಕೂಡ, EOಗಳಿಗೆ ಮನಸ್ಸು ಮಾಡಬೇಕು ಆಸೆ ಇದ್ದರೂ ಕೂಡ ನೀವಲ್ಲಿ ಜನರಲ್ ಬಾಡಿ ಮೀಟಿಂಗ್ಗಳಲ್ಲಿ ತೀರ್ಮಾನ ಆಗಿ ಜಾರಿ ಆಗಲಾರ ಏನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ಡೆಮೋಕ್ರಸಿ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಕೊರತೆ ಆಗುತ್ತೆ ಅಂತ ಅಂದರೆ, ಅಧಿಕಾರಿಗಳು ಮಾಡೋ ಕೆಲಸವೇ ಅಲ್ಲ. ಅಧಿಕಾರಿಗಳು ಮಾಡೋ ಕೆಲಸ ಏನಾದರೂ ಕೂಡ ಆಫೀಸ್ ವರ್ಕ್ಗಳು ಮಾಡುವಂಥದ್ದು, ಅದನ್ನು ಸರ್ಕಾರದ ಯೋಜನೆಗಳನ್ನ ಜಾರಿ ಆಗ್ತಾ ಇಲ್ಲ ಅನ್ನೋದು ನೋಡುವಂಥದ್ದು, ಅದು ಸರ್ಕಾರದ ಕೆಲಸ. ಅವರು ಕಾರ್ಯಾಂಗದ ಕೆಲಸ ಮಾಡಬೇಕು. ಆದರೆ ಜನಪ್ರತಿನಿಧಿಯ ಕೆಲಸ ಬೇರೆಯೇ ಇರುತ್ತೆ. ನೇರವಾಗಿ ಜನ ಮತ್ತು ಸರ್ಕಾರ ಮಧ್ಯೆ ಕೊಂಡಿಯಾಗಿರ್ತಾರೆ ಜನಪ್ರತಿನಿಧಿಗಳು. ಸೊ ಸ್ಥಳೀಯ ಇರ್ತಕ್ಕಂಥ ಅಲ್ಲಿ ಯಾವುದೋ ಒಂದು ಊರಿಗೆ ಶಾಲೆ ಬೇಕು, ಅದು ಅಂಗನವಾಡಿ ಬೇಕು ಅನ್ನೋದು ಯಾರು ಡಿಸೈಡ್ ಮಾಡೋದು? ಇಲ್ಲಿ ಕೂತ್ಕೊಂಡು EO ಡಿಸೈಡ್ ಮಾಡೋಕ್ಕಾಗಲ್ಲ, ಅಥವಾ DC ಡಿಸೈಡ್ ಮಾಡೋಕ್ಕಾಗಲ್ಲ. ನಮ್ಮ ಊರಿಗೆ ಅಂಗನವಾಡಿ ಬೇಕು, ಅಥವಾ ಒಂದು ಶಾಲೆ ಬೇಕು, ಕುಡಿಯೋ ನೀರು ಒಂದು ಪ್ಲಾಂಟ್ ಬೇಕು, ಒಂದು ಆಸ್ಪತ್ರೆ ಸ್ಥಾಪನೆ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥವ್ರು ಅಥವಾ ಅದ್ರ ಬಗ್ಗೆ ಧ್ವನಿ ಎತ್ತಕ್ಕಂಥವ್ರು ಜನಪ್ರತಿನಿಧಿಗಳಾಗಿರ್ತಾರೆ.
ಈಗ ನರೇಗಾನೇ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಈಗ ಇಲ್ಲ. ಈಗ ಗ್ರಾಮೀಣ ಉದ್ಯೋಗ ಖಾತ್ರಿ ಎಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ? ಸೊ ಇವೆಲ್ಲ ಪ್ರಶ್ನೆಗಳು, ಆರ್ಥಿಕ ಚಟುವಟಿಕೆಗಳು ಹೆಂಗೆ ಅಂದ್ರೆ ಅಲ್ಲಿ ಗ್ರಾಮ ಮಟ್ಟದಲ್ಲಿ ಅಧಿಕಾರಿಗಳು ಪ್ರಾಮಾಣಿಕರಾಗಿಲ್ಲ ಅಂತ ಅಲ್ಲ, ಬಿಡಿ, ಅಧಿಕಾರಿಗಳು ಪ್ರಾಮಾಣಿಕರಾಗಿಲ್ಲ, ಸರ್ಕಾರವೂ ಪ್ರಾಮಾಣಿಕವಾಗಿಲ್ಲ, ಅದೆಲ್ಲ ಪ್ರಶ್ನೆಗಳಿದ್ದಿದ್ದೆ. ಆದರೆ ಪ್ರಶ್ನೆ ಇರೋದು ಯಾವುದೇ ಒಂದು ಕೆಲಸಕ್ಕೆ ಒಂದು ಮೆಥಡ್ ಅಂತ ಇರುತ್ತೆ. ಆ ಮೆಥಡನ್ನು ಬಿಟ್ಬಿಟ್ಟು ಅಧಿಕಾರಿಗಳನ್ನ ನಡೆಸೋಕ್ಕಾಗ್ಬಿಟ್ಟು ಡೆಮೋಕ್ರಸಿ ಅಂತ ಕರೆಯೋಕೆ ಹೋಗಬೇಡಿ, ಇದನ್ನು ಆಟೋಕ್ರಸಿ ಅಂತಲೋ ಇನ್ನೊಂದೇನೋ ಅಂತ ನೀವು ಘೋಷಣೆ ಮಾಡಿಬಿಡಿ ಅಷ್ಟೇ, ಆಯಿತಾ? ನೀವು ಕಾರಣ 108 ಕೊಡ್ಬೋದು. ಹಾಗಾಗಿ ಇಲ್ಲಿ ಅಧಿಕಾರಿಗಳ ಕೆಲಸ ಇಲ್ಲವೇ ಇಲ್ಲ, ಮಾಡೋಕ್ಕಾಗೋದಿಲ್ಲ. ಅದನ್ನ ಜನ ಮಾಡಬೇಕು. ಈಗ ಆಯಿತು, ಗಾಂಧೀಜಿಯವರ ಇವರು ಕೃಷ್ಣ ಗ್ರಾಮ ಸ್ವರಾಜ್. ಏನು ಗ್ರಾಮ ಸ್ವರಾಜ್ ಅಂದರೆ ನನಗೇನು ಬೇಕು ನಾನು ಡಿಸೈಡ್ ಮಾಡಬೇಕು ಅಂತ. ಗ್ರಾಮ ಪಂಚಾಯತಿ ಇರೋದೇನು? ಗ್ರಾಮ ಪಂಚಾಯತಿ ಗ್ರಾಮ ಸಭೆಗಳು ಮಾಡಿ ಮತ್ತು ಅಲ್ಲಿ ಸಾಮಾನ್ಯ ಸಭೆ ಮಾಡಿ ಏನು ಅಂತ ಪಟ್ಟಿ ಮಾಡಿ ಕೆಲಸ ಮಾಡುತ್ತೆ. ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ ಪ್ರಶ್ನೆ ಬೇರೆ. ಆದರೆ ಜನರಿಗೊಂದು ವಾಯ್ಸ್ ಇದೆ, ಧ್ವನಿ ಇದೆ. ನೀವು ಜನರ ಧ್ವನಿನೇ ಎತ್ತಿಕ್ಬಿಟ್ಟು, ಇದು ಡೆಮಾಕ್ರಸಿ ಅಲ್ಲ, ಸರ್ವಾಧಿಕಾರ ಇದು. ಜನರ ಧ್ವನಿ ಎತ್ತಿಕ್ತಾ ಇದ್ರಿ, ಜನ ಸರಿ ಕೇಳ್ತಾರೋ ತಪ್ಪು ಕೇಳ್ತಾರೋ, ಅಂದರೆ ನನಗೆ ಜನ ಏನು ಬೇಕು ಅಂತ ಕೇಳೋದಕ್ಕೆ ಅವಕಾಶ ಕೊಡೋದ್ರೆ ಮೇಲಿಂದ ಎಲ್ಲವನ್ನು ಜಾರಿ ಮಾಡ್ತೀರಿ ಅಂದರೆ ಇದು ಡೆಮಾಕ್ರಸಿ ಅಲ್ಲ, ಸರ್ವಾಧಿಕಾರಿ ಆಡಳಿತ ಅಂತ ಹೇಳೋಕ್ಕಾಗುತ್ತೆ. ಸೊ ನೀವು ತುಂಬ ಆಳವಾಗಿ ಇದೊಂದು ದೊಡ್ಡ ಸಮಸ್ಯೆ ಅಂತ ನೀವುಗಳು ಅದನ್ನು ಹೇಳ್ತೀರಿ. ಆದರೆ ಇದು ರಾಜ್ಯ ಮಟ್ಟದಲ್ಲಿ ನಾವು ನೋಡಿದ ಹಾಗೆ ಜನರಿಗೆ ಈ ಸಮಸ್ಯೆ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಸಮಸ್ಯೆ ಇದೆ. ಆದರೆ ಎಲ್ಲೂ ಕೂಡ ಅಷ್ಟು ಈ ವಿಚಾರವನ್ನು ಎತ್ತಿ ಎಲ್ಲೂ ಮಾತಾಡಿದ್ದು ನಾವು ಕೂಡ ನೋಡಲಿಲ್ಲ. ಎಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶದ ಜನಗಳು ಈ ವ್ಯವಸ್ಥೆ ಇದೆ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ವ್ಯವಸ್ಥೆನೇ ಬೇಡ, ನಮ್ಗೆ ಅಗತ್ಯ ಇಲ್ಲ ಅಂತ ಏನೋ ವಿಶ್ವಾಸವನ್ನು ಕಳ್ಕೊಂಡ್ಬಿಟ್ಟಿದಾರ ಅಂತದೆಲ್ಲ ನಿಮ್ಗೆ ಕಂಡು ಬರುತ್ತಾ? ಮರ್ತು ಬಿಟ್ಟಿದ್ದಾರೆ ಜನ. ಯಾಕೆ ಅಂತ ಹೇಳಿದ್ರೆ ನಾನು ಬೇಸದಿಂದ ಹೇಳ್ಬೇಕಾಗತ್ತೆ. ಇದು ಹೆಂಗೆ ಅಂದರೆ ಈಗ ಈ ವ್ಯವಸ್ಥೆ ಹೆಂಗಿದೆ ಅಂತಂದರೆ, ಈಗಾಗಲೇ ಸುಮಾರು ವರ್ಷ ಆಯ್ತು. ಈಗ ಎಲ್ಲವನ್ನೂ MLA ಮುಖಾಂತರನೇ ಆಗಬೇಕು, ಎಲ್ಲವೂ DC ಮುಖಾಂತರ ಆಗಬೇಕು, MP ಮುಖಾಂತರನೇ ಆಗಬೇಕು, ಅವ್ರ ಮನೆಗಳ ಮುಂದೆ ಕಾಯಬೇಕು, ಕಚೇರಿ ಮುಂದೆ ಕಾಯಬೇಕು ಅನ್ನುವಂಥ ಪ್ರಾಕ್ಟೀಸ್ ಮಾಡಿಸಿ ಇದೊಂದು ಸಿಸ್ಟಮ್ ಇದೆ ಅನ್ನೋದು ಸ್ವಲ್ಪ ದಿವಸ ಕಳ್ಬಿಟ್ಟು ಜನ ಪೂರ್ತಿ ಮರ್ತು ಬಿಡ್ತಾರೆ. ಆಮೇಲೆ ಯಾರು ಧ್ವನಿ ಎತ್ತಬೇಕಾದ್ರೆ ಅವರು ರಾಜಕೀಯ ಪಕ್ಷ ಧ್ವನಿ ಎತ್ತಬೇಕು, ಮತ್ತು ಅವ್ರದ್ದೇ ರಾಜಕೀಯ ಪಕ್ಷ ಕಾರ್ಯಕರ್ತರಿಗೆ ಅವಕಾಶ ಸಿಗೋದು. ಈಗ ಆಯಿತು, ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ MLA ಆಗ್ಬಿಟ್ರೆ ಸಾಕ, ಉಳಿದಂಥ ಕಾರ್ಯಕರ್ತರು ಅಧಿಕಾರ ಹೋಗ್ಬೇಕಲ್ಲ ಅವ್ರಿಗೆ. ಸೊ ಅವ್ರಿಗೆ ಅಧಿಕಾರ ಸಿಗಬೇಕಲ್ವ, ಅಧಿಕಾರ ಸಿಗೋದು ಅಂದರೆ ಈ ಥರದ್ದು ಸಿಗಬೇಕಂತ ಅವ್ರಿಗೆ. ಕಾರ್ಯಕರ್ತರು ಕೆಳಗೆ ಪಕ್ಷ ಬಲಿಷ್ಠ ಆಗ್ಬೇಕಂತ. ಸೊ ಹಂಗಾಗಿ ಅದಕ್ಕಿಂತ ಇನ್ನೊಂದೇನು ಅಂದರೆ ಭಾಳ ಮುಖ್ಯವಾಗಿ ಈಗ ನಮ್ಮ ಹತ್ರ ನಾವು ಈ ಚಳುವಳಿಗಾರರು ಧರ್ಮೇಶ್ವರು ನಾವೆಲ್ಲ ಚಳುವಳಿ ಮಾಡ್ತೀವಿ ಸರ್. ಎಷ್ಟೊಂದು ಫೋನ್ಗಳು, ಎಷ್ಟು ಜನ ಅರ್ಜಿ ಇಟ್ಕೊಂಡು ನಮ್ಮ ಹತ್ರಕ್ಕೆ ಬರ್ತಾರೆ ಅಂದರೆ, ಇದೇನಪ್ಪ ಇದು, ಯಾಕೆ ನಮ್ಮ ಹತ್ರಕ್ಕೆ ಯಾಕೆ ಬರ್ತಾ ಇದ್ದಾರೆ? ಇನ್ನು ಮನೆ ಕೇಳಲಿಕ್ಕೆ ವಸತಿ ಅವನಿಗೆ ಬೇಕು, ಕುಡಿಯೋ ನೀರು ಬೇಕು ಅವನಿಗೆ. ಅಣ್ಣ ನಮ್ಮೂರಲ್ಲಿ ಕುಡಿಯೋ ನೀರಿಲ್ಲ ಅಣ್ಣ, ನಮ್ಮೂರಲ್ಲಿ ಮನೆ ಇಲ್ಲ ಅಣ್ಣ, ಇವ್ರಿಗೆ ಮನೆ ಕೊಡಿಸಿ ಅಂತ ನಮ್ಮ ಹತ್ರ ಅರ್ಜಿ ಹಿಡ್ಕೊಂಬರ್ತಾ ಇದ್ದಾರೆ. ಯಾಕೆ? ಅಲ್ಲಿ ಆ ಎಲೆಕ್ಷನ್ಗಳು ನಡೀದಿಲ್ಲದೆ ನಮಗೆ ವರ್ಕ್ ಲೋಡ್ ಜಾಸ್ತಿ ಆಗಿದೆ. ನಾವೆಲ್ಲರೂ ಅದನ್ನೇ ಮಾತಾಡ್ತಾ ಇದ್ವಿ ಧರ್ಮೇಶ್ವರು. ನಾವು ಏನು ಅಂತ ಅಂದರೆ, ಧರ್ಮೇಶ್ವರು ಬೇಸರದಿಂದ ಹೇಳಿದರು. ಆದರೆ ನಾವು ಕೂಡ ಇಡೀ ಜಿಲ್ಲೆ ಒಳಗಡೆ ನಾವು ಇಡೀ ತಳ ಮಟ್ಟದಿಂದ ಹಿಡಿದು ನಾವು ಇದನ್ನು ಅದ್ಯಾವುದೇ ಸರ್ಕಾರ ಆಗಿರಲಿ, ಜನಾಭಿಪ್ರಾಯನ ಸಂಗ್ರಹಿಸಿ ಹೋರಾಟನ ರೂಪಿಸೋದಕ್ಕೂ ಕೂಡ ನಾವು ಮಾತಾಡ್ತಾ ಇದ್ವಿ ಧರ್ಮೇಶ್ವರು ನಾವು. ಸೊ ಆ ಕಾರಣಕ್ಕೆ ನಮಗೆ ಒಂದು ಸ್ವಲ್ಪ ವರ್ಕ್ಲೋಡ್ ನಾವು ತಗೊಂಡು DC ತಕ್ಕ ಕರ್ಕೊಂಡು ಹೋಗ್ಬೇಕು. ಅರ್ಜಿ ಹಿಡ್ಕೊಂಡು ನಮಗೆ ಬರ್ತಾರೆ, ನಾವು ತಗೊಂಡು DC ತಕ್ಕ ಹೋಗ್ಬೇಕು. DC ಎಷ್ಟರ ಮಟ್ಟಿಗೆ, CEO ಎಷ್ಟರ ಮಟ್ಟಿಗೆ ನಮಗೆ ಎಷ್ಟು ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ? ಹಾಗಲ್ಲ ಸರ್, ಅದು ಕಷ್ಟ ಇದೆ ಸರ್. ಈಗ ನೋಡಿ, ನೀವು ಕೆಳ ಹಂತದ ಪ್ರಶ್ನೆಗಳಿಗೆ ಅಲ್ಲಿಯ ಅದಕ್ಕೆ ರಾಜಕೀಯ ಪರಿಹಾರ ಅಂತ ಇರುತ್ತೆ ನೋಡಿ. ಯಾವುದೇ ಸಮಸ್ಯೆಗಳಿಗೆ ಒಂದು ಪೊಲಿಟಿಕಲ್ ಸೊಲ್ಯೂಷನ್ ಸಿಗದಾ ಇದ್ದಾರೆ. ಈಗ ನಿಮಗೆ ಅಲ್ಲಿ ಬರೀ ಅಧಿಕಾರಿ ಕುಂದು ಸೈನ್ ಮಾಡೋದು ಏನೂ ಆಗೋದಿಲ್ಲ, ಆಯಿತಾ? ಅಲ್ಲಿಯ ಲೋಕಲ್ ಕಂಡೀಷನ್ನು, ಅಲ್ಲಿಯ ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿದ್ರೆ ಮಾತ್ರನೇ ಅದು ಜಾರಿ ಆಗೋದು. ಹಾಗಾಗಿ ಭಾರಿ ಸಮಸ್ಯೆ ಇದೆ. ಇದನ್ನು ಯಾರು ಧ್ವನಿ ಎತ್ತಬೇಕಾದ್ರೆ ಎಲ್ಲ ರಾಜಕೀಯ ಪಕ್ಷ ಎತ್ತಬೇಕು. ನಾವು ರೈಸ್ ಮಾಡ್ತಾ ಇರ್ತೀವಿ, ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ, ನಾವು ಕೇಳ್ತಲೇ ಇರ್ತೀವಿ. ಆದರೆ ಮುಖ್ಯ ರಾಜಕೀಯ ಪಕ್ಷ ಇವತ್ತು ಚಾಂಪಿಯನ್ಸ್ ಅಂತ ಇದ್ದಾರಲ್ಲ, JDS, ಕಾಂಗ್ರೆಸ್ಸು, BJP ಚಾಂಪಿಯನ್ಸ್ ಇದ್ದಾರಲ್ಲ, ಅವರು ಅದನ್ನು ಧ್ವನಿ ಎತ್ತಬೇಕು, ಅದನ್ನು ಜಾರಿ ಮಾಡಬೇಕು. ಮತ್ತು ಅವರೇ ಅಲ್ಲಿ ಕೆಳ ಹಂತದಲ್ಲಿ ಜನಪ್ರತಿನಿಧಿಗಳಾಗೋವಂಥದ್ದು. ಆಮೇಲೆ ಒಂದು ಅಂಶವೂ ಇದೆ, ಅದರಲ್ಲಿ ಇನ್ನೊಂದಿದೆ. ಈಗ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೂ ಒಂದು ಹೆದರಿಕೆಯೂ ಇದೆ. ಆಡಳಿತ ಇರ್ತಕ್ಕಂಥ ಪಕ್ಷಕ್ಕೆ ಎಲೆಕ್ಷನ್ ನಡೆದ್ರೆ ನಂದೆಲ್ಲಿ ಕುಸ್ತು ಹೋಗುತ್ತೋ ಅನ್ನೋ ಭಯ ಇದೆ. ಆ ಭಯ BJPಗೂ ಇದೆ ಮತ್ತು JDSಗೂ ಇದೆ. ಹಂಗಾಗಿ ಎರಡೂ ತಳ್ತಾ ಹೋಗ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ MLAಗಳಿಗೆ ಬೇಕಾಗಿಲ್ಲ.
ನೇರವಾಗಿ MLA MP ಗಳಿಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬೇಕು. ಯಾಕೆಂದರೆ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ತಾಲೂಕ್ ಪಂಚಾಯತ್ ಮೆಂಬರ್ಗಳು ಕೆಳಗಡೆ ಬಂದರೆ ಅವ್ರ ಅಧಿಕಾರ ಕಡಿತ ಆಗುತ್ತೆ. ಆಯಿತಾ? ಹಂಗಾಗಿ ಅವರಿಗೆ ಈ ಸಿಸ್ಟಮ್ ಚೆನ್ನಾಗಿದೆ. ಈ ಸಿಸ್ಟಮ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ 224 MLAಗಳು ಈ ಸಿಸ್ಟಮ್ನ ಒಪ್ಕೊಂಡಿದ್ದಾರೆ. ಆಯಿತಾ? ಮೇಲ್ನೋಟಕ್ಕಷ್ಟೇ ಮಾಡಿಲ್ಲ ಅಂತ ಹೇಳ್ತಾರೆ. 224 MLAಗಳು ಒಪ್ಕೊಂಡು ಇಲ್ಲಿ ರಾಜ್ಯಭಾರ ಮಾಡ್ಕೊಂಡಿದ್ದಾರೆ. ಸರ್, ನೀವು ಅತಿಥಿಗಳು ಬಂದಿದ್ದೀರಿ, ನೀವು ಏನಾದ್ರು ಪ್ರಶ್ನೆ ಮಾಡೋದು ಕೇಳಿ ಸರ್. ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಎಲೆಕ್ಷನ್ ನಡೆದೇ ಇರೋದು ಕೂಡ ಈ ಹಿನ್ನಡೆಗೆ ಕಾರಣ ಆಗ್ತಾ ಇದ್ದಾವೆ. ಹಿನ್ನಡೆ ಆಗ್ತಾ ಇದೆ. ಅಲ್ಲಿ ಹಿನ್ನಡೆ ಆಗ್ತಿರೋದು ಏನಕ್ಕೆ ಅಂತ ಊಹಿಸೋದಾದರೆ ಸರ್ವಾಧಿಕಾರಿ ವ್ಯವಸ್ಥೆಗೆ ತರೋದಕ್ಕೆ ಅನಿಸುತ್ತೆ. ಏಕೆಂದರೆ ವಿಕೇಂದ್ರೀಕರಣ ಆದರೆ ಎಲ್ಲರೂ ಕೇಳೋಂಗಾಗ್ತಾರೆ, ತಳದಿಂದಲೂ ಕೇಳೋಂಗಾಗ್ತಾರೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲರೂ ಕೂಡ ಪ್ರಶ್ನೆ ಮಾಡೋಂಗಾಗ್ತಾರೆ. ಇದು ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ನಾವೇ ರಾಜರಾಗ್ಬೋದು ಅನ್ನೋ ಒಂದು ವ್ಯವಸ್ಥೆಯನ್ನು ತರೋದಕ್ಕೆ. ಅಂದರೆ ಒಂದು ಕಡೆ ಹೋದರೆ ಈ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ ಹಿಂದೆ ಇದ್ದಂಥ ಕಾಲವನ್ನು ಮರುಕಳಿಸೋದಕ್ಕೆ ಬೇಸ್ ಹಾಕೊಳ್ತಾ ಇದ್ದಾರೆ ಅನಿಸುತ್ತೆ ಸರ್ ನಮಗೆ. ಅದಕ್ಕೆ ನೀವೇನು ಹೇಳ್ತೀರಿ? ಅಲ್ಲ, ಖಂಡಿತ. ಈಗ ನಾನು ಕೇಳಿದ್ದು ವರ್ಲ್ಡ್ ಡೆಮಾಕ್ರಸಿ ಮತ್ತೆ 85 ಅಂತ ಯಾಕೆ ನೀವು ಹಿಂದಿನ ವರ್ಷಗಳು ತಗೊಂಡು ನೋಡ್ರಿ. ಆಯಿತಾ? ಅದು ರೇಟಿಂಗ್ ಚೆನ್ನಾಗಿದೆ. ಯಾಕೆ 85ಕ್ಕೆ ಹೋಗಿದೆ ಅಂದರೆ ಇಲ್ಲಿ ಡೆಮಾಕ್ರಸಿಗೆ ಸೆಟ್ ಬ್ಯಾಕ್ ಆಗ್ತಾಯಿದೆ ಅನ್ನೋದು. ಆಮೇಲೆ ನೋಡಿ, ಇವತ್ತು ಹೆಂಗಾಗಿದೆ, ಒಂದೇ ದೇಶ, ಒಂದೇ ಭಾಷೆ, ಒಂದೇ ಚುನಾವಣೆ, ಒಂದೇ ಪಕ್ಷ, ಒಬ್ಬನೇ ರಾಜ. ಇದು ಏನು ತೋರಿಸಿ ಯಾವ ಹಂತಕ್ಕೆ ಹೋಗ್ತಿದೆ ಅಂತಂದರೆ, ಇದು ಬರೀ ಭಾರತದಷ್ಟೇ ಪರಿಸ್ಥಿತಿ ಅಲ್ಲ. ನೀವು ಜಾಗತಿಕವಾಗಿ ಜಿಯೋ ಪೊಲಿಟಿಕ್ಸ್ ನೀವು ಅನಲೈಸ್ ಮಾಡಿದರೆ ಎಲ್ಲವೂ ಕೂಡ ಬಲಪಂಥದ ಕಡೆ ಹೋಗ್ತಾ ಇದೆ. ರೈಟ್ ವರ್ಡ್ ಶಿಫ್ಟ್ನೆಸ್ ಅಂತ ಹೇಳ್ತಾರೆ. ಇವತ್ತು ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪು ಅಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಆಯ್ಕೆಯಾಗಿ ಬರ್ತಾರೆ ಅಂತಂದರೆ ಬಲಪಂಥೀಯತೆ ಕಡೆ ಎಲ್ಲೋ ಒಂದು ಪರಿಹಾರ ಹುಡುಕ್ತಿದ್ದಾರೆ. ಸೊ ಬಲಪಂಥೀಯತೆ ಅಂತ ಅಂದರೆ ಒಂದು ಕನ್ಸರ್ವೇಟಿವ್ ಮೈಂಡ್ ಸೆಟ್ ಅಂತ ಅಂದರೆ ಅದು ಡೆಮಾಕ್ರಸಿಗೆ ವಿರುದ್ಧವಾಗಿರೋದು ಅಂತ ಅರ್ಥ. ಆಯಿತಾ? ಸೊ ಹಾಗಾಗಿ ಇವತ್ತು ಇಡೀ ಒಂದು ದೊಡ್ಡ ಅಪಾಯ ನಮ್ಮ ಮುಂದಿರುವಂಥದ್ದು ಇದು ಬರೀ ಜಿಲ್ಲಾ ಪಂಚಾಯತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಸ್ತಿರೋ ಒಂದು ಸಣ್ಣ ವಿಷಯ ಅಲ್ಲ ಅದು. ಆಯಿತಾ? ಅಂದರೆ ಜನರನ್ನ ನೀವು ಅಧಿಕಾರದಿಂದ ದೂರ ಇಡ್ತಾ ಆಯಿತಾ, ಜನರ ಅಧಿಕಾರದ ದೂರ ತಳ್ತಾರಂತೆ ಪ್ರಶ್ನೆಗಳು ಕಡಿಮೆ ಆಗ್ತಾವೆ. ಪ್ರಶ್ನೆಗಳು ಕಡಿಮೆ ಆಯಿತು ಅಂತಂದರೆ ನನ್ನನ್ನು ಯಾರೂ ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ನಾನು ಮಾಡಿದೆ ಆಡಳಿತ ಆಗುತ್ತೆ. ಆಯಿತಾ? ಡೆಮಾಕ್ರಸಿ ಜೀವಂತವಾಗಿರೋದು ಪ್ರಶ್ನೆಗಳ ಮುಖಾಂತರ. ಆಯಿತಾ? DC ಪ್ರಶ್ನೆ ಮಾಡ್ಬೇಕ್ರಿ, ಮುಖ್ಯಮಂತ್ರಿನೂ ಪ್ರಶ್ನೆ ಮಾಡಬೇಕು, ಪ್ರಧಾನಮಂತ್ರಿನೂ ಬೀದಿಲ್ ನಿಂತ ಪ್ರಶ್ನೆ ಉತ್ತರ ಬೇಕು ಅಂದಾಗ ಪ್ರಶ್ನೆ ಮಾಡೋದನ್ನ ಕಲ್ತ್ಕೊಂಡ್ರೆ ಉತ್ತರ ಸಿಗುತ್ತೆ. ಪ್ರಶ್ನೆ ಮಾಡೋಕ್ಕೆ ವೇದಿಕೆಗಳು ಬೇಕಾಗುತ್ತೆ. ಒಂದು ಡೆಮಾಕ್ರೆಟಿಕ್ ಸೆಟಪ್ಪಲ್ಲಿ ಬೀದಿ ಹೋರಾಟಗಳು ಒಂದು ವೇದಿಕೆ ಇದೆ. ಇನ್ನು ಜಿಲ್ಲಾ ಪಂಚಾಯಿತಿಯ ವೇದಿಕೆ, ತಾಲೂಕ್ ಪಂಚಾಯಿತಿ ವೇದಿಕೆ, ಗ್ರಾಮ ಪಂಚಾಯಿತಿಗಳಲ್ಲಿ, ಶಾಸನ ಸಭೆಗಳಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ವೇದಿಕೆಗಳವು. ಸೊ ಆ ವೇದಿಕೆಗಳಿಗೆ ನೀವು ಅವಕಾಶ ಕೊಡ್ತಾ ಇಲ್ಲ, ಜನರದ ಕುತ್ತಿಗೆ ಹಾಕಿದ್ದೀರಿ ನೀವು, ಅವ್ರಿಗೆ ಪ್ರಶ್ನೆ ಕೇಳೋಕ್ಕೆ ಅವಕಾಶ ಇಲ್ಲ ಅಂದರೆ ಇದು ಡೆಮಾಕ್ರಸಿ ಅಂತ ಹೇಳೋಕ್ಕಾಗುತ್ತಾ? ಇದು ನಮ್ಮ ಪ್ರಶ್ನೆ ಇರೋದು. ಹಾಗಾಗಿ ಇದು ಹಿಂಗೇ ಕಂಟಿನ್ಯೂ ಆಯಿತು ಅಂದರೆ ಇದು ನೀವು ಹೇಳ್ದಂಗೆ ಸರ್ವಾಧಿಕಾರಕ್ಕೆ ಹೋಗುವಂಥ ಪರಿಸ್ಥಿತಿ ಇದು ಹೋಗ್ತಾ ಇದೆ. ಮತ್ತು ಬಂಡವಾಳ ನೇರವಾಗಿ ಯಾವುದು ಇವತ್ತು ಫೈನಾನ್ಸ್ ಕ್ಯಾಪಿಟಲ್ ಅಥವಾ ಬಂಡವಾಳ ಅಂತ ಹೇಳ್ತೀವಿ ಅದು ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾ ಇದೆ. ಹಣ ಮತ್ತು ಜಾತಿ ಅಲ್ಲಿ ಯಾರ ಹತ್ರ ಕೇಂದ್ರೀಕೃತ ಆಗಿದೆ, ಆಯಿತಾ, ಜಾತಿ ಮತ್ತು ಹಣ ಯಾರ ಹತ್ರ ಕೇಂದ್ರೀಕೃತ ಇದೆ ಅವ್ರ ಹತ್ರ ಎಲ್ಲವೂ ಅಧಿಕಾರಗಳು ಸುತ್ತೊಡಿತಾ ಇರುತ್ತೆ. ಒಂದು ಸರ್ವಾಧಿಕಾರದ ಕೇಂದ್ರಕ್ಕೆ ಮುಂದಕ್ಕೆ ಹೋಗುತ್ತೆ. ನಮ್ಮ ಈಗಿನ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಅನ್ನೋದನ್ನು ಹಿಂದಿನ ದಿನಗಳಲ್ಲಿ ಇರಲಿಲ್ಲ. ಅದು ಯಾಕೆ ತಂದರು ಅಂದರೆ ವಿಕೇಂದ್ರೀಕರಣ, ಎಲ್ಲರಿಗೂ ಒಂದು ಪ್ರಶ್ನೆ ಮಾಡೋ ಹಕ್ಕನ್ನು ಕೊಡೋಣ ಅಂತ ಕೊಟ್ಟರು, ಅಧಿಕಾರ ಸಿಗಲಿ ಅಂತ ಕೊಟ್ಟರು. ಈ ಕೊಡಲಿಲ್ಲ ಅಂದರೆ ಅಧಿಕಾರ ಅವ್ರಿಗೆ ಸಿಗಲ್ಲ. ಈಗ ಆವಾಗಲೇ ಒಂದು ಮಾತನ್ನು ಹೇಳಿದರೆ ಪ್ರತಿಯೊಂದು ವರ್ಗಕ್ಕೂ ಕೂಡ ಮೀಸಲಾತಿ ಇದೆ, ಅವಾಗ ಪಾರ್ಟಿಸಿಪೇಷನ್ ಮಾಡ್ಬೋದು, ಅವಾಗ ಒಂದು ಪ್ರಶ್ನೆ ಮಾಡ್ಬೋದು. ಅವಾಗ ನಾವು ಕಂಡಾಗ ಕೂಡ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದ್ದಾಗ ಮೀಸಲಾತಿ ಇತ್ತು, ಅಲ್ಲಿ ಅಧಿಕಾರಿಗಳು ಎಲ್ಲ ವರ್ಗದವರು ಇದ್ದರು ಅಲ್ಲಿ ಮೆಂಬರ್ಸು. ಸೊ ಇದನ್ನ ತಡೆ ಹಿಡಿದ್ಬಿಟ್ರೆ ಅಲ್ಲಿಗೆ ಮೊಟಕುಗೊಳಿಸ್ದಂಗೆ ಆಗ್ತದೆ, ಅದು ಮುಂದಕ್ಕೆ ಹೋಗಕ್ಕೆ ಆಗಲ್ಲ. ಸೊ ನಾವು ಯಾವಾಗಲೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನೇ ಬೇಡಬೇಕಾಗ್ತದೆ. ಆವಾಗ ಮೊದಲು ಇದನ್ನು ಜಾರಿಗೆ ತಂದರೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ನ ಕೇಳ್ಬೋದು, ತಾಲೂಕ್ ಪಂಚಾಯತಿ ಮೆಂಬರ್ ಕೇಳ್ಬೋದು, ಹೀಗೆ ಹತ್ತಿರದಲ್ಲಿ ಇರ್ತಾರೆ.
ಸಾಲ್ವ್ ಆಗಬೇಕು ಅಂದ್ರೆ ನಮ್ಮನೆಯವ್ರನ್ನ ಪಕ್ಕದವ್ರನ್ನ ಕೇಳಬೇಕು, ನಾವು ನಮ್ಮೂರಿನವ್ರನ್ನೇ ಕೇಳಬೇಕು. ನಮ್ಮೂರಿನ ಒಂದು ಕೆಲಸ ಆಗಬೇಕು ಅಂದರೆ MLA ಹೋಗಿ ಕೇಳಿದ್ರೆ ಅವ್ರು ನೋಡಿರ್ತಾರೋ ಬಂದಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಕೆಲವರು ಎಲ್ಲ ಕಡೆ ಸಂಚರಿಸ್ತಾರೆ, ಅದು ಬೇರೆ. ಎಲ್ಲರೂ ಆಗಿರ್ತಾರೆ ಅಂತಲೂ ನಾವು ಹೇಳೋಕ್ಕಾಗಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ ಅಂತಲೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನು ತಂದರು. ಇದನ್ನು ಮತ್ತೆ ಜಾರಿಗೊಳಿಸಬೇಕು ಅಂದರೆ ಎಲ್ಲರೂ ಹೋರಾಟದಿಂದ ಸಾಧ್ಯವೋ ಅಥವಾ ಸರ್ಕಾರ ಇದು ತಿಳ್ಕೊಂಡು ಬೇಗ ಒಂದು ಬಗೆಹರಿಸ್ಕೊಟ್ರೆ ಒಳ್ಳೇದು ಅನಿಸುತ್ತೆ ನನಗೆ. ಸರ್, ಒಳ್ಳೆ ಪ್ರಶ್ನೆ ಇದು. ಆ್ಯಕ್ಚುಲಿ ಮೊದಲನೇದಾಗಿ ಒಂದು ಹೇಳ್ತೀನಿ, ಏನು ಅಂದರೆ ಅದಕ್ಕೊಂದು ಸ್ವಲ್ಪ ಪ್ರಸ್ತಾವಕವಾಗಿ ಮಾತಾಡಿದರು, ಅದು ಇದು ಮಾಡಲಿಲ್ಲ ಧರ್ಮೇಶ್ ಅವರು, ಕಂಟಿನ್ಯೂ ಮಾಡಲಿಲ್ಲ. ಅದನ್ನು ನಾನು ಹೇಳ್ತೀನಿ. ತಾವು ಹೇಳ್ದಂಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಸರ್, ಜನರು ಅವರ ಮನಸ್ಸುಗಳನ್ನ ಡೈವರ್ಟ್ ಮಾಡೋ ಅಂಥದ್ದು. ಅಂದರೆ ಈಗ ಗ್ರಾಮ ಪಂಚಾಯಿತಿ ಬಗ್ಗೆ ಅವೇ ಬೇಕು, ಎಲೆಕ್ಷನ್ ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾನೆ. ಆ ಯೋಚನೆಯ ಲಹರಿಯಿಂದ ಎಲ್ಲಿಗೆ ಎಳ್ಕೊಂಡು ಹೋಗ್ತಾರೆ ಅಂದರೆ ಜಾತಿ, ಧರ್ಮ ಇವುಗಳನ್ನ ಈಗೆಲ್ಲ ನೋಡ್ತಾ ಇದ್ದೀವಿ. ಪ್ರತಿ ದಿವಸ ಯಾವುದೋ ಸಮಸ್ಯೆಗಳು ನೋಡ್ತಾ ಇದ್ದೀವಿ. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಹೆಚ್ಚು ಚರ್ಚೆ ನಡೀತಾ ಇದೆಯಾ ಹೊರತು ಈ ಪಂಚಾಯಿತಿ ಎಲೆಕ್ಷನ್ ಬಗ್ಗೆ ಎಲ್ಲಾದರೂ ಇದೆ. ಫಸ್ಟ್ ನಾನು ಅದಕ್ಕೆ ನಾನು ಅಭಿನಂದನೆಗಳು ವಿಶ್ವಪಥ TV ಈ ಅಭಿಯಾನ ಕೈಗೊಂಡಿದ್ದೀರಲ್ಲ, ನಿಮಗೆ ನಾನು ಅತ್ಯಂತ ಧನ್ಯವಾದಗಳನ್ನ ಹೇಳ್ತೀನಿ. ಅವರ ರಾಜಕೀಯ ಪಕ್ಷಗಳ ರಾಜಕಾರಣಿಗಳ ಬೇಜವಾಬ್ದಾರಿತನ ಮತ್ತು ಸ್ವಾರ್ಥ ಬುದ್ಧಿಗಳು. ರಾಜಕೀಯ ಪಕ್ಷಗಳ ಸ್ವಾರ್ಥ ಇರ್ತದೆ, ಅಧಿಕಾರಕ್ಕೆ ಬರಬೇಕಷ್ಟೇ, ಅವ್ರಿಗೆ ನನ್ನ ಕೈಲೇ ಅಧಿಕಾರ ಇರಬೇಕು ಅನ್ನೋದು. ಹೋಗಬಾರ್ದು. ಅದರಿಂದ ಈ ಜನರ ಉದ್ಧಾರ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ನಾವೇನಿಲ್ಲ, ಚಳುವಳಿಗಾರರು ಆ ಭ್ರಮೆಯಲ್ಲಿಲ್ಲ. ಅವರು ಹೆಂಗೆ ಜನರ ಮನಸ್ಸುಗಳನ್ನ ಡೈವರ್ಟ್ ಮಾಡಬೇಕು, ಡೈವರ್ಟ್ ಮಾಡಿ ಹೇಗೆ ಅಧಿಕಾರ ಹಿಡಿಬೇಕು ಅನ್ನೋದ್ರಲ್ಲಿ ತಲ್ಲೀನರಾಗಿದ್ದಾರೆ ಹೊರತು ನಮ್ಮ ಸಮಸ್ಯೆಗಳನ್ನ ಅರ್ಜೆಂಟ್ ಮಾಡ್ಬೇಕ್ರಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋವರೆಗೂ ಇವ್ರು ವರ್ತಿಸ್ತಾರೆ ಅಂತ ಅಂದರೆ ನ್ಯಾಯಾಂಗದ ಬಗ್ಗೆ ಎಷ್ಟು ಗೌರವ ಇದೆ ಸರ್ಕಾರಗಳಿಗೆ? ಸೊ ಇದು ಪ್ರಶ್ನೆ. ಆ ಕಾರಣಕ್ಕೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಅವರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ಇದಂತೂ ಸಾರ್ವಜನಿಕವಾಗಿ ಈಗ ನಾವೇನು ಭಾಳ ವರ್ಷ 45 ವರ್ಷಗಳಿಂದ ಏನು ಚಳುವಳಿ ಮಾಡ್ಕೊಂಬರ್ತಾ ಇದ್ದೀವಿ, ಅದು ದಲಿತ ಸಂಘರ್ಷ, ದಲಿತ ಚಳುವಳಿ ಆಗಿರ್ಬೋದು, ಅಥವಾ ಕಮ್ಯುನಿಸ್ಟ್ ಚಳುವಳಿ ಆಗಿರ್ಬೋದು, ಅಥವಾ ಇನ್ನಿತರ ರೈತ ಚಳುವಳಿ ಆಗಿರ್ಬೋದು, ಕಾರ್ಮಿಕ ಚಳುವಳಿ ಯಾವುದೇ ಆಗಿರ್ಬೋದು, ನಾವೇ ಈ ವಿಷಯಗಳನ್ನ ಸಾರ್ವಜನಿಕವಾಗಿ ಎತ್ತಿ ಹಿಡಿದು ಹೋರಾಟ ಮಾಡೋದ್ರಿಂದ ಸರ್ಕಾರಗಳಿಗೆ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ ಕ್ರಿಯೇಟ್ ಅದು ಅನಿವಾರ್ಯವಾಗಿ ಅವರು ಅದನ್ನು ಮಾಡಲೇಬೇಕಾಗುತ್ತೆ. ಸೊ ಆ ಕಾರಣದಿಂದ ನಮ್ಮ ಚಳುವಳಿ ಕೂಡ, ನಾವೆಲ್ಲರೂ ಕೂಡ ಒಂದು ಈ ವಿಷಯನ ತಾವು ನಮಗೆ ಒದಗಿಸ್ಕೊಟ್ಟಿದ್ರಿ, ಈ ವಿಷಯನ ನಮಗೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಇದನ್ನು ಸಾರ್ವಜನಿಕವಾಗಿ ಚರ್ಚೆಗೆ ತಗೊಂಡು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಸರ್ಕಾರದ ಕಣ್ಣನ್ನು ತೆರೆಸೋದಕ್ಕೆ, ವಿರೋಧ ಪಕ್ಷದ ಕಣ್ಣನ್ನು ತೆರೆಸೋದಕ್ಕೆ ನಾವು ಪ್ರಯತ್ನ ನಡೆಸ್ತೀವಿ ಅಂತ ನಾನು ಹೇಳ್ತೀನಿ. ಧನ್ಯವಾದ. ಸೊ ಮತ್ತೆ ನೀವು ಯಾರು ಅತಿಥಿಗಳು ಪ್ರಶ್ನೆಗಳು ಕೇಳಿದ್ದಾರೆ? ನಮ್ಮ ಅನಿಸಿಕೆ ಏನು ಅಂದರೆ, ಸರ್ಕಾರಕ್ಕೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಡಿಬಿಟ್ರೆ ಎಷ್ಟೋ ಕೋಟಿ ಉಳಿತಾಯ ಆಗುತ್ತೆ ಅನ್ನೋದು ಇದೆ ಅವರಿಗೆ. ಯಾಕಂದರೆ ಅದು ವಿಕೇಂದ್ರ ಆಗಿ ಅವ್ರವ್ರಿಗೆ ಅಧಿಕಾರ ಕೊಟ್ಟರೆ ನನ್ನ ಹತ್ರ ಬರಲ್ಲ MLA ಅಂತ ಇರುತ್ತಾ, MP ಹತ್ರ ಬರಲ್ಲ ಅಂತ ಧರ್ಮೇಶ್ವರ ಹೇಳೋದಿಲ್ಲ. ಇದು ಗ್ರಾಮ ಸ್ವರಾಜ್ಯ ವಿಕೇಂದ್ರೀಕರಣ ಮಾಡೋಕ್ಕೆ ತಯಾರಿಲ್ಲ ಇವರು. ಯಾಕಂದರೆ ಗಾಂಧಿ ತತ್ವ ಪಾಲಿಸೋಕ್ಕೆ ತಯಾರಿಲ್ಲ ಇವರು. ಏನು ಹೆಗಡೆಯವರು ಹೇಳಿದ್ರು, ಆ ಗ್ರಾಮ ಪಂಚಾಯತಿ ಇವುಗಳೆಲ್ಲ ಏನು ಹಂಗೆ ನಮ್ಮ ನಶಿಸಿ ಹೋಗಿ ಮರೆತು ಬಿಡ್ತಾರೆ ಅನ್ನೋ ಭಾವನೆ ಆ ಜನಗಳೆಲ್ಲ ಮೂಢ್ಯತೆಯನ್ನು ಬಿತ್ತೋ ಇದನ್ನು ಇವರು ಕೃಷ್ಣದಾಸ್ ಹೇಳ್ದಂಗೆ ಇದನ್ನ ಅಭ್ಯಾಸ ಮಾಡಿ ಅದೇ ರೂಟಲ್ಲಿ ಏನು ಅಂದರೆ ಏಕಾಏಕಿ 3 ವರ್ಷ ತಳ್ಳಿದ್ದಾರೆ ಅಂದರೆ ಇನ್ನು 1 ವರ್ಷ ತಳ್ಳೋದು ಯಾವ ಮಗನ ಇವರು? ಅದರಿಂದ ಏನು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ಗಳಿದ್ದಾರೆ ಯಾವುದೇ ಪಕ್ಷದಲ್ಲಿ, ಅವ್ರು ಯಾಕೆ ಎತ್ತಾ ಇಲ್ಲ ಇದನ್ನು? ಅವ್ರಿಗೂ ಬೇಕಾಗ್ತದೆ ಆ ಗ್ರಾಮ ಪಂಚಾಯತಿಲಿ. ಯಾಕಂದರೆ ಅವರ ಸಮಸ್ಯೆಗಳು ಗ್ರಾಮ ಪಂಚಾಯತಿಲಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಲಿ ಅಲ್ಲಲ್ಲಿ ಮೆಂಬರ್ಗಳಿರ್ತಾರೆ. ಅವರು ಮಾಜಿ ಆಗಿರ್ಬೋದು, ಯಾರೇ ಇದಾರಲ್ಲ ಅವರು ಅವ್ರ ಹತ್ರ ಹೋಗಿ ಕೆಲವು ವಿಚಾರಗಳನ್ನು ತಿಳಿಸಿದ್ರೆ ಜನಗಳು ಆ ಕುಡಿಯೋ ನೀರಿಂದ ಆಗ್ಬೋದು, ಶೌಚಾಲಯ ಆಗಿರ್ಬೋದು, ಒಂದು ಜನತಾ ಮನೆಗಳಾಗಿರ್ಬೋದು. ನಮ್ಮ ಧರ್ಮೇಶ್ ಹೇಳಿದ್ರೆ ಈ ವಸತಿ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ. ಈಗ ಇದ್ದಂಥ ಅನುದಾನವನ್ನು ಕಡಿತಗೊಳಿಸಿದರೆ ಅಲ್ಲಿ ವ್ಯವಸ್ಥೆ ಆಗ್ತಾ ಇಲ್ಲ. ಇದೆಲ್ಲ ನೋಡಿದಾಗ ನಮಗೆ ಇವರು ಇನ್ನೂ 1 ವರ್ಷ ತಳ್ಳಿಬಿಡೋಣ ಅನ್ನೋ ಭಾವನೆ ಹೇಳಿದಾರೋ ಏನೋ
ಆಗ BJP ಸರ್ಕಾರ ಇತ್ತು, ತಳ್ಳಿದ್ರು. ಇವ್ರು ಬಂದಿದ್ದಾರೆ, 1.5 ವರ್ಷ ಆಯ್ತಾ ಬಂತು ಇವ್ರದ್ದು. ಇವರು ತಳ್ಳಿಬಿಟ್ರಿ ಇನ್ನು 1.5 ವರ್ಷ. ಅಲ್ಲಿಗೆ 5 ವರ್ಷ ಹೆಂಗೋ ಮುಟ್ಟಿದವ ನಾವು ಮತ್ತೆ ನೋಡ್ಕೊಳ್ಳೋಣ ಅಂತ. ಯಾಕೆಂದ್ರೆ ಆರ್ಥಿಕವಾಗಿ ನಾವು ಇದ್ದೇವೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಅದಕ್ಕೆ ಹೋಯ್ತಾ ಇದೆ. ಇದೊಂದು ಸ್ವಲ್ಪ ಉಳಿಸೋಣ ಅನ್ನೋ ಭಾವನೆ ಇದೆ ಅಂತ ನನ್ನ ಅಲ್ಲ. 1 ವರ್ಷ ತಳ್ತಾರೆ, ಗ್ಯಾರಂಟಿ ಅದು ಗ್ಯಾರಂಟಿನೇ. ತಳ್ಬೋಡ್ದ ಪ್ರಶ್ನೆ ಇಲ್ಲ. ಈಗಿನ ಕಂಡೀಷನಲ್ಲಿ ಈಗ ಡಿಲಿಮಿಟೇಷನ್ನು ಮತ್ತು ಜಾತಿ ಗಣತಿ, ಈ ರಿಸರ್ವೇಷನ್ ಕ್ರೈಟೀರಿಯಾ ಮಾಡೋದಕ್ಕಿದೆಯಲ್ಲ, ಆ ಮಟ್ಟಕ್ಕೆ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಈ ಸರ್ಕಾರಗಳಿಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ, ಆಯಿತಾ. ಒಂದು ಪೊಲಿಟಿಕಲ್ ವಿಲ್ ಬೇಕಾಗುತ್ತೆ, ಅದು ಮಾಡೋಕ್ಕೆ ದೊಡ್ಡ ವಿಷಯ ಅಲ್ಲ ಅದು. ಈಗ ಉದಾಹರಣೆಗೆ ಕರ್ನಾಟಕ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಡೆದಂಥ ಜಾತಿ ಸಮೀಕ್ಷೆಯನ್ನೇ ಇನ್ನೂ ಬಿಡುಗಡೆ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ಅಂತ ಅಂದರೆ ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ. ಸೊ ಹಾಗಾಗಿ 1 ವರ್ಷ ಖಂಡಿತ ತಳ್ತಾರೆ, ಅದು ಅದನ್ನು ಜನ ಮರೆಸ್ತಾರೆ ಅದನ್ನು. ಇದು ಒಂದು ನೋಡಿ ಸರ್, ಒಂದು ಯಾವುದೇ ಒಂದು ಪೊಲಿಟಿಕಲ್ ಸಿಸ್ಟಮಲ್ಲಿ ಎಕನಾಮಿಕ್ಸ್ ಅನ್ನೋದು ಭಾರಿ ಇಂಪಾರ್ಟೆಂಟ್. ವಿತೌಟ್ ಎಕನಾಮಿಕ್ಸ್ ಪೊಲಿಟಿಕ್ಸ್ ಇರೋದಿಲ್ಲ, ಆಯಿತಾ. ಅದಕ್ಕೆ ನಾವು ಪೊಲಿಟಿಕಲ್ ಎಕಾನಮಿ ಅಂತ ಕರಿತೀವಿ ಅದನ್ನು. ಎಕನಾಮಿಕ್ಸು ಪೊಲಿಟಿಕ್ಸು ಎರಡು ಒಟ್ಟಿಗೆ ಇರಬೇಕಾಗುತ್ತೆ. ಅಂದರೆ ಒಂದು ರಾಜ್ಯ ನಡೆಸಬೇಕು, ದೇಶ ನಡೆಸಬೇಕು, ಒಂದು ಜಿಲ್ಲಾ ಪಂಚಾಯತ್ ನಡೆಸಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಆರ್ಥಿಕ ಸಂಪತ್ತು, ಅಧಿಕಾರ ಎಲ್ಲವೂ ಒಟ್ಟೊಟ್ಟಿಗೆ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಇಲ್ಲಿ ಸಮಸ್ಯೆ ನಮ್ಗೆ ಕಾಣ್ತಿರೋದೇನಂದ್ರೆ ಈಗ ಅದನ್ನು ತೀರ್ಮಾನ ತಗೊಳ್ಳೋರು ಯಾರು ಅನ್ನೋದೇ ಪ್ರಶ್ನೆ, ಆಯ್ತಾ. ಕೋರ್ಟು ಚೀಮಾರಿ ಆಗಿದೆ, ಯಾರು ತೀರ್ಮಾನ ತಗೊಳ್ಳೋರು? ಜನಸಾಮಾನ್ಯರು ಇದ್ದಂಗೆ ಹೇಳ್ಬೇಕು. ಈಗ ಡೆಮೋಕ್ರಸಿ ಏನಾಗಿದೆ, ಈಗ MLA ಮನೆಗೆ ಜನ ಓದೋಷ್ಟು ಸುಲಭವಾಗಿ DC ಹತ್ರ ಹೋಗೋಕ್ಕಾಗಲ್ಲ. DC ಹತ್ರ ಹೋಗ್ಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೋಬೇಕು, ಟೈಮ್ ಕಾಯಬೇಕು, ಮತ್ತು ಹಿಂಗೆ ನಿಂತ್ಕೊಂಡು ಮಾತಾಡಬೇಕು ಜನ, ಆಯಿತಾ. ಅವರು DC ಅಂದರೆ ಅವರು ಭಾರಿ ಅವರು ದಂಡಾಧಿಕಾರಿಗಳು. ರಾಜಕಾರಣಿ ಹತ್ರ ಹೋಗ್ಬೇಕು ಅಂದ್ರೆ ಪೇಪರ್ ತಗೊಂಡು ಯಾವ ಬೇಕಾದ್ರೆ ಹೋಗ್ಬೋದು. DC ಹತ್ರ ಹೋಗ್ಬೇಕು ಅಂದ್ರೆ ಪ್ರತಿಭಟನೆ ಮಾಡೇ ಹೋಗ್ಬೇಕು ಅಂತ ಅಲ್ಲ. ಈಗ ನೀವು ರಾಜಕಾರಣಿ ಹತ್ರ ಹೋಗ್ಬೇಕಾದ್ರೆ ನೇರವಾಗಿ ಏನ್ರಿ MLA ಮಾಡಿಲ್ಲ ಅಂತ ಕೇಳಕ್ಕೆ ಜನ ಇರ್ತಾರೆ, ಆಯ್ತಾ. DC ಹಂಗೆ ಕೇಳಲ್ಲ, ಅಥವಾ CO ಹಂಗೆ ಕೇಳಕ್ಕಾಗಲ್ಲ, ಯಾಕೆಂದ್ರೆ ಅಧಿಕಾರಿಗಳು ಅವ್ರು ಇದ್ರೊಳಗೆ ಹಿಂಗೆ ನಿಂತ್ಕೋಬೇಕು, ಇದು ಮಾಡ್ಬೇಕು, ಸ್ವಲ್ಪ ಸೌಂಡ್ ಮಾಡಿದ್ರೆ ಆಚೆ ಹೋಗಿ ಅಂತಾರೆ. ಇನ್ನು ಜಾಸ್ತಿ ಸೌಂಡ್ ಮಾಡಿದ್ರೆ ಒಂದು ಕೇಸ್ ಹಾಕ್ತಾರೆ. ಅದಕ್ಕೇನೆ ಜನಪ್ರತಿನಿಧಿಗಳು ಅಂತ ಹೇಳೋದು, ಲೋಕಲ್ ಜನಪ್ರತಿನಿಧಿಗಳು ಅಂತ ಅದಕ್ಕೆ ಹೇಳೋದು. ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕ್ ಪಂಚಾಯತ್ ಮೆಂಬರ್ ಇದ್ದರೆ ಅಲ್ಲೇ ಯಾಕಾಗಿಲ್ಲ ಅಂತ ಕೇಳ್ತಾರೆ ಜನ. ಅದು ನಿಜವಾಗಿ ಜನರಿಗೆ ಹೋಗುವಂಥ ಅಧಿಕಾರ. ಅದನ್ನು ಇವರು ಏನೋ ಕಾರಣ ಕೊಟ್ಕೊಂಡು ಯಾವುದೇ ಸರ್ಕಾರ ಆಗಲಿ ಜನರಿಗೆ ಮೋಸ ಮಾಡ್ತಿದ್ದಾರೆ, ಆಯಿತಾ. ಹಾಗಾಗಿ ಬಹಳ ಆರ್ಥಿಕವಾಗಿ ಹಿಂದುಳಿತಾ ಇದ್ದೀವಿ ನಾವು, ಆಡಳಿತಾತ್ಮಕವಾಗಿ ಕೂಡ ಸಾಕಷ್ಟು ಚಂದಕ್ಕೆ ಹೋಗ್ತೀವಿ. ಸೊ ಮತ್ತೆ ಪ್ರಶ್ನೆ ಇದೆಯಾ ಸರ್? ಏನದು MLAದು ಇಷ್ಟು ತಿಂಗಳಲ್ಲಿ ಅವನು ರಾಜೀನಾಮೆ ಕೊಟ್ಟು ಅಥವಾ ಪೀರಿಯಡ್ ಇದಾಗ್ಬಿಟ್ರೆ ಸಡನ್ನಾಗಿ ಮಾಡ್ತಾರೆ, ಎಲೆಕ್ಷನ್ ಮಾಡ್ತಾರೆ. ಈ ಒಂದು ಕೊರತೆ ಇದರಲ್ಲಿ ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿಲಿ ಇಲ್ವಲ್ಲ, ಯಾರು ಕೇಳೋರು? ಅದು ಸರ್ಕಾರನೇ ಮಾಡಬೇಕು, ಸರ್ಕಾರನೇ ಅನೌನ್ಸ್ ಮಾಡಬೇಕು. ಈಗ ಆ ಥರನೇ ಆಗ್ಬೇಕಲ್ಲ. ಈಗ ಒಬ್ಬ MLA ಖಾಲಿ ಆದ ಅಂದರೆ 3 ತಿಂಗಳ ಒಳಗಡೆ ಎಲೆಕ್ಷನ್ ಮಾಡಬೇಕು. ಅದೇ ಇಲ್ಲಿ ಈ ಇದರಲ್ಲಿ ಇಲ್ವಲ್ಲ. ಇವರು ಏನು ಗೊತ್ತಾ, ದುಡ್ಡು ಹೊಡೆಯ ಫ್ರೆಂಚು ಇವರು. ಏನು ಗೊತ್ತಾ, ಈ ಹತ್ತತ್ರದಲ್ಲಿ ಇರೋರು ಹೋಗ್ಬೇಕು ಇವರು. ಈಗ ಜನಗಳು ಇವ್ರ ಹತ್ರ ಹೋಗ್ಬೇಕು, ಈಗ MLAನೂ ಅಥವಾ MP ಹತ್ರ ಬರಬೇಕು. ಈಗ ಏನು ವ್ಯವಸ್ಥೆ ಭಾರಿ ಕಷ್ಟ ಆಗೋಗಿದೆ. ಏನು ವ್ಯವಸ್ಥೆನೇ ಏನು ಗೊತ್ತ, ಈ ಜನರಿಗೋಸ್ಕರ ಜನರೇ ನಮ್ಮ ಪ್ರಭು ಅಂತಾರೆ. ಒಂದು ಸದ್ಯಕ್ಕೆ ನಾವು ಮೂಲಭೂತ ಪ್ರಶ್ನೆ ಎತ್ತಬೇಕಾದ್ರು ಈ ದೇಶದಲ್ಲಿ ಒಂದು ದೊಡ್ಡ ದ್ರೋಹ ಆಗೋಗ್ಬಿಟ್ಟಿದೆ. 2011 ಇವತ್ತು ನಾವು 2011 ಜನಗಣತಿ ಇಟ್ಕೊಂಡು ಯೋಜನೆ ರೂಪಿಸ್ತಾ ಇದ್ವಿ, ಆಯ್ತಾ. ಸಮೀಕ್ಷೆಗಳ ಮೇಲೆ ಆಯ್ತಾ. ಎಲ್ಲ ನಡೆಯೋದು. ಇವತ್ತು ನಮ್ಮ ಡಾಟಾ ಇರೋದು 2011 ಡಾಟಾ, ಆಯ್ತಾ. ಆರ್ಥಿಕ ಯೋಜನೆಗಳು, ಸಾಮಾಜಿಕ ಯೋಜನೆಗಳು ಕಲ್ಯಾಣ ಜಾರಿ ಆಗಬೇಕು ಅಂದರೆ 2011 ಡಾಟಾ ಕಂಡಿದ್ದೀವಿ. 2024 ಪ್ರತಿ 10 ವರ್ಷಕ್ಕೋಸ್ಕರ ಗಣತಿ ನಡೀಬೇಕು. ನಮ್ಮ ಜನಸಂಖ್ಯೆ ನಮಗೆ ಆಯ್ತಾ ಇಲ್ಲ, ಆಯ್ತಾ. ಸರ್ಕಾರ ನಡೆಸ್ತಾ ಇಲ್ಲ, ಏನೋ ಕಾರಣ ಮುಂದೆ. ಇವತ್ತು ನೋಡಿ, ಈಗ ಆಯ್ತು ಮುಗೀತಲ್ವಾ ನೋಡಿ. ಅವರು ಮಹಿಳೆಯರಿಗೆ 33% ಶಾಸನಸಭೆಗಳಲ್ಲಿ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿದ್ರು. ಯಾವಾಗ ಅದು ಡಿಲಿಮಿಟೇಷನ್ ಆದಮೇಲೆ. ಡಿಲಿಮಿಟೇಷನ್ ಆಗೋದು ಯಾವಾಗ? ಜನಗಣತಿ ಆದಮೇಲೆ. ಇನ್ನು ಜನಗಣತಿ ಆಗಿ ಡಿಲಿಮಿಟೇಷನ್ ಆಗಿ ಆಮೇಲೆ ಮಹಿಳಾ ಮೀಸಲಾತಿ ಬರೋದು. ಅಂದರೆ ಇದೆಲ್ಲ ಹೆಂಗೆ ಅಂತಂದರೆ
ಮೂಗಿಗೆ ತುಪ್ಪ ಸವರುವಂಥದ್ದು. ನಾವು ನಿಜವಾಗಿ ಜನ ಮಾಡಬೇಕಾದಂಥ ಕೆಲಸ ಈಗ ಡೆಮೋಕ್ರಸಿನ ಉಳಿಸೋವಂಥ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕ್ಬೇಕು. ಆಯಿತಾ, ಈ ದೇಶದಲ್ಲಿ ದೊಡ್ಡ ಅಪಾಯಕ್ಕೆ ಸಿಲುಕಿರೋದೇ ಡೆಮೋಕ್ರಸಿ. ಆಯಿತಾ, ಡೆಮೋಕ್ರಸಿ ನಮ್ಮ ಜನರಿಗೂ ಡೆಮೋಕ್ರಸಿ ಅರ್ಥ ಆಗ್ತಾ ಇದೆ. ಡೆಮೋಕ್ರಸಿ ಅನ್ನೋದು ಆಚರಣೆ ಇಲ್ಲ. ಆಯಿತಾ, ಡೆಮೋಕ್ರಸಿ ನಾವು ತಿಳ್ಕೊಂಡಿದ್ದೀವಿ ಎಲೆಕ್ಷನ್ ಮಾಡಿ ವೋಟ್ ಹಾಕೋದಷ್ಟೇ ಡೆಮೋಕ್ರಸಿ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಡೆಮೋಕ್ರಸಿ ಅಂತ ಅಂದರೆ ಅದು ಬದುಕಲ್ಲಿ ಡೆಮೋಕ್ರಸಿ ಬರಬೇಕು. ಎಲ್ಲವನ್ನೂ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ನಮಗೆ ಬೇಕು. ಹಾಗಾಗಿ ಜನ ಈಗ ರಾಜಕೀಯ ಪಕ್ಷ ಮಾಡ್ತಾ ಇಲ್ಲ ಅಂದರೆ ಜನ ಇದನ್ನ ಪ್ರಶ್ನೆ ಮಾಡೋಕ್ಕೆ ಶುರುವಾಗಬೇಕು. ನಮಗೆ ನಮ್ಮ ಯೋಜನೆ ಸರಿಯಾಗಿ ತಲುಪ್ತಾ ಇಲ್ಲ. ಆಯಿತಾ, ಯಾವ ಜಾತಿಯವರು ಸಿಗ್ತಾರೆ, ಬರೀ ದಲಿತರನ್ನಂತ ಅಲ್ಲ, ಹಿಂದುಳಿದ ವರ್ಗದವರಿಗೂ ಏನು ಸಿಗ್ತಾ ಇಲ್ಲ, ಯಾವ ಬಡವರಿಗೂ ಏನು ಸಿಗ್ತಾ ಇಲ್ಲ. ಆಯಿತಾ, ಹಾಗಾಗಿ ಆರ್ಥಿಕ ಸಮೀಕ್ಷೆಗಳೇ ಇಲ್ಲ, ಎಲ್ಲ ಸುಳ್ಳು ಡೇಟಾಗಳು 2011 ಇಟ್ಕೊಂಡು ಸುಳ್ಳು ಅಸಂಪ್ಷನ್ ಅಷ್ಟೇ, ಒಂದು ಪ್ರಿಡಿಕ್ಷನ್ ಮಾಡಿಬಿಟ್ಟು ಇಷ್ಟಿದೆ ಅಂತ ಹೇಳ್ಬಿಡೋದು. ಪ್ರಾಬ್ಲಮ್ ಏನಾಗ್ತಾಯಿದೆ ಇದೀಗ ಅಂದರೆ ನಿಜವಾಗಿ ಏನು ತಲುಪಬೇಕಿತ್ತು, ಅದಕ್ಕೆ ಸಂಪತ್ತು ಅಥವಾ ಸಂಪನ್ಮೂಲ ಎಲ್ಲಿಗೆ ತಲುಪಬೇಕು ಅಲ್ಲಿ ತಲುಪ್ತಾ ಇಲ್ಲ, ಎಲ್ಲ ಕೇಂದ್ರೀಕರಣ. ಯಾಕೆ ಅದಾನಿ ಮತ್ತು ಮುಖೇಶ್ ಅಂಬಾನಿನೇ ದೊಡ್ಡ ಶ್ರೀಮಂತರು ಯಾಕೆ ಆಗ್ತಾವ್ರೆ ಅಂತಂದರೆ ಎಲ್ಲ ಒಂದೇ ಕಡೆಗೆ ಪೂಲ್ ಆಗ್ತದೆ, ಅವ್ರಿಗೆ ಎಲ್ಲ ಆ ಕಡೆಗೆ ಪೂಲ್ ಆಗ್ತದೆ. ನೀವು ಇತ್ತೀಚೆಗೆ ವರದಿ ಗಮನಿಸಿರ್ಬೋದು, ಭಾರತದಿಂದ ದೊಡ್ಡ ಒಂದು ವಿದ್ಯಮಾನ ಶುರುವಾಗಿದೆ, ಮಧ್ಯಮ ವರ್ಗದ ವ್ಯಾಪ್ತಿ ಕಡಿಮೆ ಆಗ್ತಾಯಿದೆ. ಈಗ ಮೊದಲೇನಾಗ್ತಿತ್ತು, ಆರ್ಥಿಕ ಉದಾಹರಣೆ ಬಂದ ಮೇಲೆ ಒಂದು ಮಧ್ಯಮ ವರ್ಗದ ಸ್ಪ್ಯಾನ್ ಜಾಸ್ತಿ ಆಗಿತ್ತು. ಆಯಿತಾ, ಸಂಬಳದಾರರು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋವಂಥವ್ರು, ನೌಕರಿದಾರರು, ಒಂದು ಮಧ್ಯಮ ವರ್ಗ ಸೃಷ್ಟಿಯಾಗಿತ್ತು. ಇಡೀ ಬಿಸ್ನೆಸ್ ಹಿಡಿದೆ ಮಧ್ಯಮ ವರ್ಗದ ಮುಖಾಂತರ. ಇವತ್ತು ಅಂತಾರಾಷ್ಟ್ರೀಯ ಸಮೀಕ್ಷೆ ಹೇಳ್ತೇವೆ ಅಂದರೆ ಭಾರತದಲ್ಲಿ ಮಧ್ಯಮ ವರ್ಗದ ವ್ಯಾಪ್ತಿ ಕಡಿಮೆ ಆಗ್ತದೆ. ಅಂದರೆ ತುಂಬ ಜನ ಮಧ್ಯಮ ವರ್ಗದ ಇದ್ದವರು ಕೆಲವರಿಗೆ ಹೋಗ್ತಿದ್ದಾರೆ. ಯಾಕೆ ಅಂತಂದರೆ ಸಂಪತ್ತಿನ ಅಸಮಾನವಾಗಿರ್ತಕ್ಕಂಥ ಹಂಚಿಕೆ, ಅಧಿಕಾರದ ಅಸಮಾನ ಹಂಚಿಕೆ. ಸೊ ಇವೆಲ್ಲವೂ ಕೂಡ ಕೌಂಟ್ ಆಗ್ತವೆ. ಸೊ ಈಗಿರೋ ಸರ್ಕಾರ ಇದೆಯಲ್ಲ, ಈ ಸರ್ಕಾರಗಳ ಪ್ರಶ್ನೆ ಏನಂದರೆ ಅವ್ರಿಗೆ ಹೆಂಗೋ ಆ ಸಂದರ್ಭಕ್ಕೆ ನಡೆಸ್ಬಿಟ್ರೆ ಸಾಕಷ್ಟೇ ಅವರಿಗೆ. ಈಗ ಸಿದ್ದರಾಮಯ್ಯನವರಿಗೆ ಗ್ಯಾರಂಟಿ ಕೊಟ್ಟು ಏನೋ ಮಾಡಿ ಓಟ್ ಹಾಕ್ಸೋ ಅಧಿಕಾರ ಬಿಟ್ರೆ ಸಾಕಷ್ಟೇ ಅವರಿಗೆ. ಆಯಿತಾ, ಅಥವಾ ಮೋದಿಗೆ ಇನ್ನೊಂದೇನೋ ಧರ್ಮ ಹೇಳಿ ಮುಗಿಸ್ಬಿಟ್ರೆ ಸಾಕಷ್ಟೇ ಅವರಿಗೆ. ಆಯಿತಾ, ಇದು ಪ್ರಶ್ನೆ ಇರೋದು. ಜನಕ್ಕೆ ನಿಜವಾಗಿ ಬೇಕಾದ್ದು ಆಗ್ತಾಯಿಲ್ಲ. ಹಾಗಾಗಿ ಜನ ಸಂಘಟನೆಗಳು, ಈ ಹೋರಾಟಗಾರರು ಎಲ್ಲರೂ ಸೇರಿ ಪ್ರಶ್ನೆ ಮಾಡಬೇಕಾದಂಥ ವಿಷಯ ಅಂತಂದರೆ 2011ರಲ್ಲಿ ಜನಗಣತಿ ಆಗಿದೆ, ಜನಗಣತಿ ಮಾಡಿ ಜನಗಣತಿಯನ್ನು ಜಾತಿ ಆಧಾರದಲ್ಲೇ ಜನಗಣತಿಯ ಮಾಡಬೇಕು ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು. ಮತ್ತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಕೂಡಲೇ ನಡೆಸಬೇಕು. ಆಯಿತಾ, ನಡೆಸಲಿಲ್ಲ ಅಂದರೆ ಇದು ಅವ್ರು ಯಾರು ಎಷ್ಟೇ ಹೇಳಲಿ ಸರ್, ನಾಳೆ ಕೋರ್ಟ್ ಇದೆ ಈ ಸಂಬಂಧವಾಗಿ. ನಾಳೆ ಕೋರ್ಟ್ ಇದೆ 27ಕ್ಕೇನೋ ಹೈಕೋರ್ಟಲ್ಲಿ ಇದಿದೆ ಸರ್. ಇಲ್ಲಿವರೆಗೆ ಬಹಳಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಪುರುಷೋತ್ತಮ್ ಅವರು ಒಂದು ಪ್ರಶ್ನೆನೇ ಎತ್ತಿದ್ರು, ನೀವು ಏನು ಇದರಲ್ಲಿ ಪಾತ್ರ ವಹಿಸ್ತೀರಿ, ನೀವು ಚಳವಳಿಗಾರರಾಗಿ ನಿಮ್ಮ ಮುಂದಿನ ಹೆಜ್ಜೆಗಳು ಏನು ಅಂತ ಹೇಳಿ ಅದನ್ನು ಹೇಳಿ ಈ ಕಾರ್ಯಕ್ರಮ ಮುಗಿಸೋಣ. ನಿಮ್ಮ ಅಭಿಪ್ರಾಯನ ಕಡೆಯದಾಗಿ ಒಂದು 2 ನಿಮಿಷದಲ್ಲಿ ಅಭಿಪ್ರಾಯ ಹೇಳ್ತಾರೆ ಸರ್. ನಮ್ಮ ಪಾತ್ರ ನಿರಂತರವಾಗಿ ನಾವು ಜನರ ಪ್ರಶ್ನೆಗಳು ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಸಂಜಯ್ ಕೃಷ್ಣದಾಸ್ ಹೇಳಿದರು ನಮ್ಮ ಕೆಲಸ ಜಾಸ್ತಿ ಆಗಿದೆ ಅಂತ, ಜಾಸ್ತಿ ಆಗಿದೆ ಅಂತ. ಅದಕ್ಕೆ ಅಂದರೆ ಪ್ರಶ್ನೆ ಇರೋದು ಇಲ್ಲಿ ಡೆಮಾಕ್ರಸಿ ಉಳಿಸ್ಬೇಕು ಅನ್ನೋದರಲ್ಲಿ ನಮ್ಮ ಚಳವಳಿಗಳ ಪಾತ್ರ ಬಹಳ ದೊಡ್ಡದಿದೆ. ಅದನ್ನು ಒತ್ತಾಯ ಮಾಡ್ತಲೇ ಇದ್ದೀವಿ. ಸೊ ಈಗ ನಾವು ಗಮನಿಸ್ತಾ ಇದ್ದೀವಿ, ಕೋರ್ಟ್ನ ತೀರ್ಪುಗಳು ಏನು ಗಮನಿಸ್ತಾ ಇದ್ದೀವಿ, ಇದು ಸಂಬಂಧಪಟ್ಟಂಗೆ ಇಡೀ ರಾಜ್ಯದ ಒಂದು ದೊಡ್ಡ ಹೋರಾಟವನ್ನು ಶುರು ಮಾಡಬೇಕು ಅನ್ನೋ ಚರ್ಚೆನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಏಕೆಂದರೆ ರಾಜಕೀಯ ಪಕ್ಷಗಳು ಇಚ್ಛಾಶಕ್ತಿಯನ್ನು ಮರೆತು ಬಿಟ್ಟಿದ್ದಾವೆ. ಸೊ ಜನರೇ ಪ್ರಶ್ನೆ ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ನಾವು ಆ ಪ್ರಯತ್ನಗಳು ಮಾಡ್ತೀವಿ. ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒತ್ತಡವನ್ನು ನಾವು ಹಾಕ್ತೀವಿ. ಕೃಷ್ಣದಾಸ್ ಸರ್, ನಿಮ್ಮ ಅಭಿಪ್ರಾಯ ಒಂದು ನಿಮಿಷದಲ್ಲಿ. ಸರ್, ಈಗೇನಿದೆ ಆದಷ್ಟು ಬೇಗ ಈಗೇನು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಕೂಡಲೇ ಏನು ಮುಂದೆ ಕೋರ್ಟ್ ಮುಂದೆ ಬೇಗ ಎಲೆಕ್ಷನ್ ನಡೆಸೋದಕ್ಕೆ ಆದಷ್ಟು ಬೇಗ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ಗಳು ನಡೆಸಬೇಕು. ಪುನಃ ಇವರು ಮೀನಾಮೇಷ ಎಣಿಸಿದರೆ ನಾವೊಂದು ಸುಮ್ಮನೆ ಕೂತಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಳನ್ನ ಈ ಸರ್ಕಾರ ವಿರುದ್ಧ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಸ್ಪಿರೆಂಟ್ಸ್ ಅಂತ ಇದ್ದಾರಲ್ಲ, ಒಂದು ಕಾಲದವರೆಗೂ ನಾನು ಜಿಲ್ಲಾ ಪಂಚಾಯತ್ ಆಸ್ಪಿರೆಂಟ್ಸು ಬೋರ್ಡ್ ಹಾಕೊಂಡು ಎಲ್ಲ ಹೋಗಿ ಪಾಪ ಅವ್ರಿಗೆ ಬೋರ್ಡ್ ಹಾಕೋದು ಬಿಟ್ಬಿಡಿದಾರತ್ತೆ, ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಸೊ ಅವರೆಲ್ಲರೂ ಹೊಣೆಗಾರಿಕೆ ಇದೆ, ಅವರೆಲ್ಲರೂ ಬೀದಿಗಿಳಿಬೇಕು. ಅವ್ರು ಬೀದಿಗಿಳಿ ಹೋರಾಟ ಮಾಡಲಿಲ್ಲ ಅಂದರೆ ಅವರು ZP ಮೆಂಬರು ಹಾಕಾಗಲ್ಲ, TP ಮೆಂಬರು ಹಾಕಾಗಲ್ಲ. ಇಲ್ಲಿವರೆಗೆ ಒಂದು ವಿಶೇಷ ಚರ್ಚೆಗೆ ಅತಿಥಿಗಳಾಗಿ ಧರ್ಮೇಶ್ ಅವರು,
ಮತ್ತು ಕೃಷ್ಣದಾಸ್ ಅವರು ಮತ್ತು ಎಲ್ಲರೂ ಕೂಡ ಬಂದಿದ್ದೀರಾ. ಈ ಚರ್ಚೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ ಸರ್.